ಅತೋ ಮಹಾಭಾಗ ಭವಾ ನಮೋಗದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತವ್ರತಃ ಉರುಕ್ರಮಸ್ಯಾಖಿಲ ಬಂಧಮುಕ್ತಯೇ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಕ್ರೋಧಿ ಸಂವತ್ಸರದ ಈ ಭಾದ್ರಪದ ಮಾಸದ ಅಮಾವಾಸ್ಯ ಈ ದಿನ. ಅಮಾವಾಸ್ಯೆ ಅನ್ನೋದು ದೊಡ್ಡ ಪರ್ವಕಾಲ. ಎಲ್ಲ ಅಮಾವಾಸ್ಯೆಗಳು ಕೂಡ ಪರ್ವಕಾಲಗಳೇ. ಆವಾಗ ಭಗವಂತನ ಕ್ಷೇತ್ರಗಳ ಸಂದರ್ಶನ ಮತ್ತು ಗತಿಸಿದ ಮಾತಾಪಿತೃಗಳ ಉದ್ದೇಶವಾಗಿ ತಿಲತರ್ಪಣ, ಜಲ ತಿಲತರ್ಪಣ ಇದನ್ನೆಲ್ಲ ಪ್ರತಿ ಅಮಾವಾಸ್ಯೆ ದಿವಸನೂ ಅಧಿಕಾರಸ್ಥರು, ಯಾರು ತಂದೆ ತಾಯಿಂದ್ರನ್ನ ಕಳ್ಕೊಂಡಿರ್ತಾರೆ ಅವರು ಮಾಡಬೇಕು. ಅದರೊಳಗೂ ಈ ಭಾದ್ರಪದ ಮಾಸದ ಅಮಾವಾಸ್ಯೆ ಏನಿದೆ ಸ್ವಲ್ಪ ವಿಶಿಷ್ಟ. ಇಡೀ ಭಾದ್ರಪದದ ಆ ಕೃಷ್ಣ ಪಕ್ಷವೂ ಕೂಡ ಪಿತೃಪಕ್ಷ ಅಂತ ಖ್ಯಾತವಾದದ್ದು. ಆ ಇಡೀ 15 ದಿವಸವೂ ಕೂಡ ಅಧಿಕಾರಸ್ಥರು ಏಕಭುಕ್ತ, ಒಂದೇ ಊಟ ಮಾಡಿ ಗತಿಸಿದ ತಂದೆ ತಾಯಂದಿರ ನೆನಪಿನಲ್ಲಿ ಜಲ ತಿಲತರ್ಪಣ ಕೊಟ್ಟು ಹೀಗೆ ಸಾಧನೆಯನ್ನು ಮಾಡ್ತಿರ್ತಾರೆ. ಮತ್ತು ಒಂದು ನಿರ್ದಿಷ್ಟ ತಿಥಿಯಂದು ಗತಿಸಿದ ತಂದೆ ತಾಯಂದಿರು ಮತ್ತು ಉಳಿದ ಬಂಧು ಬಾಂಧವರು ಏನಿದ್ದಾರೆ ಅವರ ನಿಮಿತ್ತ ಪಿಂಡ ಪ್ರದಾನವನ್ನು ಮಾಡಿರ್ತಾರೆ. ಹಾಗೆ ಒಂದು ವಿಶಿಷ್ಟವಾದಂಥ ಕಾಲ ಇದು, ಈ 15 ದಿವಸಗಳ ಕಾಲ. ಈ ಕಾಲದ ಆರಂಭವನ್ನು ಮತ್ತು ಅಂತ್ಯವನ್ನು ನಾವು ಶಾಸ್ತ್ರದ ಶ್ರವಣದ ಮೂಲಕನೇ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕಾಗಿ ಸಜ್ಜಾಗಿ ಕೂತಿದ್ದೀವಿ. ಹುಣ್ಣಿಮೆಯ ದಿವಸ, ಭಾದ್ರಪದ ಪೂರ್ಣಿಮೆಯ ದಿವಸವೂ ಕೂಡ ನಾವು ಭಾಗವತವನ್ನು ಶ್ರವಣ ಮಾಡಿದ್ದೆವು. ಈ ಭಾದ್ರಪದ ಅಮಾವಾಸ್ಯೆಯ ದಿವಸವೂ ಕೂಡ ಆ ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕವನ್ನು ಇವತ್ತು ಮೊದಲು ಮಾಡಿಕೊಂಡು ನೋಡ್ತಾ ಇದ್ದೇವೆ. ನಾರದರು ವೇದವ್ಯಾಸರಿಗೆ ಭಾಗವತವನ್ನು ರಚನೆ ಮಾಡಿರಿ ಅಂತ ಪ್ರೇರಣೆ ಕೊಟ್ಟರು. ನೀವು ಅಮೋಘ ದೃಕ್, ನೀವು ಕಂಡದ್ದು ಯಾವತ್ತೂ ಕೂಡ ಹುಸಿ ಹೋಗುವಂಥದ್ದಲ್ಲ, ಶುದ್ಧವಾದ ಕೀರ್ತಿ ನಿಮ್ಮದು, ಯಾವತ್ತೂ ಸತ್ಯದಲ್ಲೇ ತೊಡಗಿದವರು, ಧೃತವ್ರತಃ, ಭಕ್ತರಿಗೆ, ಸಜ್ಜನರಿಗೆ, ಜಿಜ್ಞಾಸುಗಳಿಗೆ ತತ್ವಜ್ಞಾನವನ್ನು ಕೊಡಬೇಕು ಅಂತ ವ್ರತವನ್ನೇ ತೊಟ್ಟವರು. ಮತ್ತು ಅವರಿಗೂ ಕೂಡ ವ್ರತವನ್ನು ತೊಡಿಸಿದವರು. ಅದನ್ನು ಹಿಂದೆ ವಿಸ್ತೃತ ಭಾಗವತದಲ್ಲಿ ಪ್ರವಚನ ಮಾಡುವಾಗ ಹೇಳಿದ್ದೆ. ತಾವು ವ್ರತವನ್ನು ತೊಟ್ಟವರು, ಇನ್ನೊಬ್ಬರಿಗೆ ವ್ರತವನ್ನು ತೊಡಿಸಿದವರು. ತಾವು ಶ್ರೇಷ್ಠವಾದ ಕೀರ್ತಿ ಇದ್ದವರು. ಯಾರು ಶಾಸ್ತ್ರವನ್ನು ಶ್ರವಣ ಮಾಡ್ತಾರೆ, ಪ್ರವಚನಾದಿಗಳನ್ನು ರೂಪದಲ್ಲಿ ಹೇಳ್ತಾರೆ, ಅವ್ರಿಗೂ ಕೂಡ ಕೀರ್ತಿಯನ್ನು ಕೊಡುವಂಥವ್ರು. ಅವರ ಅನುಗ್ರಹದಿಂದಲೇ ನಾವು ಕೂಡ ಮಹಾಭಾಗರಾಗ್ತೇವೆ. ಮಹಾಭಾಗ ಅನ್ನೋದು ಸಂಸ್ಕೃತದಲ್ಲಿ ಒಂದು ಸಂಬೋಧನ ಶಬ್ದ. ಅದು ಮಹಾಭಾಗರೇ, ಮಹಾತ್ಮರೇ, ಶ್ರೇಷ್ಠರೇ ಅಂತ ಹೀಗೆ. ವೇದವ್ಯಾಸರು ಮಹಾಭಾಗರು ಯಾಕೆ ಅಂದರೆ, ಜಗತ್ತಿನ ದೃಷ್ಟಿಯಲ್ಲಿ ವೇದವ್ಯಾಸರ ಸಾಧನೆ ಬಹಳ ದೊಡ್ಡದು. ಶಾಸ್ತ್ರಗಳೆಲ್ಲವನ್ನು ಕೂಡ ವೇದಗಳೆಲ್ಲವನ್ನು ವಿಭಾಗಿಸಿದರು, ಪುರಾಣಗಳನ್ನು ರಚಿಸಿದರು, ಅದರ ಅರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದರು, ಶುಕನಂಥ ದೊಡ್ಡ ಜ್ಞಾನಿಯಾದ ಮಗನನ್ನು ಪಡೆದರು. ಆದ್ದರಿಂದ ಅವರು ಮಹಾಭಾಗರು. ಲೋಕದ ದೃಷ್ಟಿಯಿಂದ ದೊಡ್ಡ ಭಾಗ್ಯ ಅವ್ರದ್ದು ಈ ವೇದವ್ಯಾಸರದು. ಆದರೆ ವೇದವ್ಯಾಸರಂಥವ್ರನ್ನು ನೀವು ದೊಡ್ಡ ಭಾಗ್ಯಶಾಲಿಗಳು ಅಂತ ಹೇಳುವುದೇನಿದೆ, ಆ ಪದವೇ ಬಹಳ ಸಣ್ಣದಾಗ್ತದೆ. ವೇದವ್ಯಾಸರ ಮಹೋನ್ನತ ವ್ಯಕ್ತಿತ್ವದ ಎದುರಿಗೆ ಮಹಾಭಾಗ ಅನ್ನೋ ಪದವೇ ಬಹಳ ಸಣ್ಣದು. ಆದ್ದರಿಂದ ಮಹಾಭಾಗ ಅಂದರೆ ದೊಡ್ಡ ಭಾಗ್ಯವನ್ನು ನಮಗೆ ಕೊಡುವವರು ಅಂತ ಅರ್ಥ. ಅಮೋಘ ದೃಕ್, ವೇದವ್ಯಾಸರು ಹೇಳಿದ ಮಾರ್ಗದಲ್ಲಿ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿದರೆ ನಮ್ಮ ನೋಟ, ನಮ್ಮ ದೃಷ್ಟಿಕೋನವೂ ಕೂಡ, ತಾತ್ವಿಕ ದೃಷ್ಟಿಕೋನವೂ ಕೂಡ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಶುದ್ಧವಾದ ದೃಷ್ಟಿಕೋನ ನಮಗೂ ಸಿಗ್ತದೆ. ಆ ದೃಷ್ಟಿಯಿಂದ ಮಹಾಭಾಗ, ಅಮೋಘ ದೃಕ್,
ಶುಚಿಶ್ರವಾಹ, ಸತ್ಯರತಃ, ಧೃತವ್ರತಃ ಇವೆಲ್ಲ ಶಬ್ದಗಳು ಕೂಡ ವೇದವ್ಯಾಸರು ಆಯಾ ಗುಣಗಳನ್ನು ಹೊಂದಿದವರು ಅಂತ ಅರ್ಥ ಅಲ್ಲದೇನೆ ನಮಗೆ ಆ ಗುಣಗಳನ್ನು ಕೊಡುವವರು ಅನ್ನೋ ದೃಷ್ಟಿಯಿಂದಲೂ ಮಹತ್ವದ್ದು. ಭಗವಂತ ಉರುಕ್ರಮ, ಬಹಳ ದೊಡ್ಡ ಪರಾಕ್ರಮ ಇದ್ದವನು ಭಗವಂತ. ಕ್ರಮ ಅಂದರೆ ಪರಾಕ್ರಮವೂ ಹೌದು, ಸ್ಟೆಪ್ ಅಂತಲೂ ಅರ್ಥ ಹೌದು. ಭಗವಂತ ಏನೇ ಹೆಜ್ಜೆ ಇಟ್ಟರು ಅದು ಬಹಳ ದೊಡ್ಡ ಹೆಜ್ಜೆ, ಜಗತ್ತಿನ ರಕ್ಷಣೆಗಾಗಿಯೇ ಇರುವಂಥ ಹೆಜ್ಜೆ ಅದು. ಆ ಹೆಜ್ಜೆಯನ್ನು ಕಾಲಿನಿಂದ ಇಡಬಹುದು, ಕೈಯಿಂದಲೂ ಇಡಬಹುದು. ಕೈಯಿಂದ ಹೆಜ್ಜೆ ಇಡುವುದು ಅಂದರೆ ಒಂದೇನಾದರೂ ಕೆಲಸವನ್ನು ಪ್ರಾರಂಭಿಸುವುದು ಅಂತ ಅರ್ಥ. ಹಾಗೆ ಭಗವಂತ ಉರುಕ್ರಮ, ಅವನ ವೈಭವವನ್ನು ನೀವು ವರ್ಣನೆ ಮಾಡಬೇಕು. ಹೇಗೆ ವರ್ಣನೆ ಮಾಡಬೇಕು ಅಂದರೆ, ಯಾತಕ್ಕಾಗಿ ವರ್ಣನೆ ಮಾಡಬೇಕು, ಹೇಗೆ ವರ್ಣನೆ ಮಾಡಬೇಕು ಅಂದರೆ, ಅಖಿಲ ಬಂಧ ಮುಕ್ತೆಯೇ. ಈ ಜಗತ್ತೆಲ್ಲವೂ ಕೂಡ ಸಂಸಾರದಲ್ಲಿ ಬದ್ಧ ಆಗಿದೆ, ಸಂಸಾರದ ಬಂಧನದಿಂದ ತೊಳಲಾಡ್ತಾ ಇದೆ. ಆ ಸಂಸಾರದ ಬಂಧನದಲ್ಲಿ ಸಿಕ್ಕಿಬಿದ್ದ ಈ ಜಗತ್ತಿನ ಮುಕ್ತಿಗಾಗಿ ಈ ಗ್ರಂಥವನ್ನು ರಚನೆ ಮಾಡಿರಿ. ಅಲ್ಲೇ ಭಾಗವತದಲ್ಲೇ ಮತ್ತೊಂದು ಪಾಠ ಇದೆ, ಅಖಿಲ ಧರ್ಮಗುಪ್ತಯೇ ಅಂತ. ಗೀತಾ ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಇಟ್ಕೊಂಡದ್ದು ಆ ಪಾಠ. ಅಖಿಲ ಧರ್ಮಗುಪ್ತಯೇ, ಛಂದಸ್ಸಿನ ದೃಷ್ಟಿಯಿಂದ ಎರಡೂ ಸರಿಯೇ. ಧರ್ಮಗಳ ರಕ್ಷಣೆಗಾಗಿ ಧರ್ಮಚ್ಯುತ ಆಗಿದ್ದಾಗ, ತ್ರೇತಾಯುಗದಲ್ಲೇ ಸಾಕಷ್ಟು ಧರ್ಮಚ್ಯುತ ಆಗಿ ಹೋಗಿತ್ತು, ಕಲಿಯುಗದಲ್ಲಿ ಅದು ಮತ್ತಷ್ಟು ನಷ್ಟ ಆಗೋದಿದೆ. ಆ ಧರ್ಮದ ರಕ್ಷಣೆಗಾಗಿ, ಎಲ್ಲರ ಬಂಧದ ಮುಕ್ತಿಗಾಗಿ ನೀವು ಆ ಭಗವಂತನ ಕಥೆಯನ್ನು ಸಮಾಧಿ ಭಾಷೆಯಿಂದ ಹೇಳಿರಿ, ಸ್ಪಷ್ಟವಾಗಿ ಹೇಳಿರಿ. ಮಹಾಭಾರತದಲ್ಲಿ ಹೇಳಿದಿರಿ, ಹೇಳಿದ್ದು ಭಗವಂತನ ಮಹಿಮೆ ಅಂತ ಎಷ್ಟೋ ಜನರಿಗೆ ಗೊತ್ತಾಗೇ ಇಲ್ಲ, ಎಷ್ಟೋ ಜನರಿಗೆ, ಹೆಚ್ಚಿನ ಜನರಿಗೆ ಗೊತ್ತೇ ಆಗಿಲ್ಲ. ಆದ್ದರಿಂದ ಇದು ಭಗವಂತನ ಮಹಿಮೆ ಅಂತ ಕೇಳಿ ಎಲ್ರಿಗೂ, ಸಾಮಾನ್ಯರಿಗೂ ಗೊತ್ತಾಗುವಂತೆ, ಮಂದರಿಗೂ ಗೊತ್ತಾಗುವಂತೆ ಅದನ್ನು ವರ್ಣನೆ ಮಾಡಬೇಕು. ಅದು 13ನೇ ಶ್ಲೋಕ. ಈ ಜಗತ್ತಿನಲ್ಲಿ ಅನೇಕ ಕೆಲಸಕ್ಕೆ ಬಾರದ ಶಾಸ್ತ್ರಗಳಿರ್ಬೋದು. ಅದು ಅರ್ಥಶಾಸ್ತ್ರ ಇರಬಹುದು, ಕಾಮಶಾಸ್ತ್ರ ಇರಬಹುದು, ಮತ್ತು ಯಾವುದೇ ಶಾಸ್ತ್ರ ಇರಬಹುದು. ಜಗತ್ತಿನ ಕುರಿತಾಗಿ ವಿಶೇಷ ಸಂಶೋಧನೆಯನ್ನು ಮಾಡಿ ಬರೆದಿರುವಂಥ ಶಾಸ್ತ್ರ ಇರಬಹುದು. ಅವೆಲ್ಲ ಭಗವತ್ ಪರ ಆಗದೆ ಹೋದರೆ ಮನಸ್ಸಿಗೆ ಶೋಭೆಯನ್ನೇ ಮಾಡ್ತವೆ. ಅಂದರೆ ಇವೆಲ್ಲ ಕೆಲಸಕ್ಕೆ ಬಾರದ ಶಾಸ್ತ್ರ ಅಂತ ಹೇಳಿದಾಗ ಯಾರೂ ಕೂಡ ಅರ್ಥಶಾಸ್ತ್ರ ಓದಬಾರ್ದು, ರಾಜ್ಯಶಾಸ್ತ್ರ ಓದಬಾರ್ದು, ಇತಿಹಾಸ ಓದಬಾರ್ದು ಅಂತ ಅರ್ಥ ಅಲ್ಲ. ಆ ಜಗತ್ತಿನಲ್ಲಿ ಆಯಾ ಸಾಧಕರು, ಅದರಲ್ಲಿ ಪರಿಣತರಾದವರು ಅಲ್ಲಿ ವಿಶೇಷ ಸಾಧನೆ ಮಾಡಿ ಆ ಗ್ರಂಥವನ್ನು ಬರೆದಿಟ್ಟಿರ್ತಾರೆ. ಮುಂದೆ ಅದನ್ನು ಕೆಲವು ಜನ ಓದ್ತಾರೆ, ಅದರಿಂದ ಮತ್ತೆ ಮುಂದಿನ ಕೆಲಸಗಳನ್ನು ಮಾಡ್ತಿರ್ತಾರೆ. ಅದ್ಯಾವುದೂ ಮಾಡಬಾರ್ದು ಅಂತಲ್ಲ. ಅದೆಲ್ಲ ಮಾಡಿದ್ದಾದಮೇಲೆ ಭಗವಂತ ಇಂಥ ಜಗತ್ತನ್ನು ಸೃಷ್ಟಿಸಿದ ಭಗವಂತ ಎಷ್ಟು ದೊಡ್ಡವನಿರಬೇಡ ಅಂತ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿಯಬೇಕು. ಬಹುಚಿತ್ತ ಜಗತ್ ಬಹುಧಾಕರಣ ಪರಶಕ್ತಿರಣಂತ ಗುಣ ಪರಮಃ. ಜಗತ್ತಿನಲ್ಲಿ 7-8 ಅದ್ಭುತಗಳಿವೆ. ಆ 7-8 ಅದ್ಭುತಗಳನ್ನೆಲ್ಲ ನೋಡಿದ್ದಾದ್ಮೇಲೆ ಇಂಥ ಅದ್ಭುತಗಳನ್ನೆಲ್ಲ ಸೃಷ್ಟಿಸಿದ್ನಲ್ಲ ಭಗವಂತ, ಅಥವಾ ಇಂಥ ಅದ್ಭುತಗಳನ್ನು ಸೃಷ್ಟಿಸಬಲ್ಲ ಮಾನವನನ್ನು ಸೃಷ್ಟಿಸಿದ್ನಲ್ಲ. ಬಹುತೇಕ ಅದ್ಭುತಗಳು, ಕಟ್ಟಡಗಳು ಅವೆಲ್ಲ ಮಾನವನೇ ಕಟ್ಟಿದ್ದು. ಮನುಷ್ಯನ ಶಕ್ತಿ ಏನು ಸಣ್ಣದಲ್ಲ, ಬಹಳ ದೊಡ್ಡ ಶಕ್ತಿ ಅವನು. ಇಂಥ ಜಗತ್ತಿನ ಎಲ್ಲ ಅದ್ಭುತಗಳನ್ನು ಸೃಷ್ಟಿಸಬಲ್ಲಂತಹ, ಅತ್ಯಂತ ವಿನಾಶಕಾರಿ ಕೆಲಸವನ್ನೂ ಮಾಡಬಲ್ಲಂತಹ ಸ್ವಭಾವ ಈ ಮನುಷ್ಯನ. ಬುದ್ಧಿ ಕೆಟ್ಟರೆ, ಸ್ವಲ್ಪ ಹದ ಮೀರಿದರೆ ಇಡೀ ಜಗತ್ತನ್ನು 3-4 ಬಾರಿ 16 ಬಾರಿ ಹಾಳು ಮಾಡುವಷ್ಟು, ಇವತ್ತಿರುವ ಭೂಮಿಯನ್ನು 16 ಬಾರಿ ಹಾಳು ಮಾಡುವಷ್ಟು ಅಣುಬಾಂಬುಗಳನ್ನು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾನೆ. ಇರುವ ಅಣುಬಾಂಬುಗಳ ಸಂಗ್ರಹ ಒಂದು ಸರಿ ಈ ಭೂಮಿಯನ್ನು ನಾಶ ಮಾಡ್ಲಿಕ್ಕೆ ಸಾಕು ಅಂತಲ್ಲ. ಇಂಥ 8-10 ಭೂಮಿಗಳೇನಾದರೂ ಇದ್ದರೆ ಅವೆಲ್ಲವನ್ನೂ ನಾಶ ಮಾಡುವಷ್ಟು ಅಣುಬಾಂಬುಗಳ ಸಂಗ್ರಹ ಹೀಗಿದೆ. ಅದನ್ನೂ ಮಾಡಿದವನು, ಅಂಥ ವಿಚಿತ್ರ ಕೆಲಸವನ್ನು ಮಾಡಿದವನು ಈ ಮಾನವನೇ. ಜಗತ್ತಿನ 8 ಅದ್ಭುತಗಳನ್ನು, 7-8 ಅದ್ಭುತಗಳನ್ನು ಸೃಷ್ಟಿಸಿದವನು ಇವನೇ. ಜಗತ್ತಿನಲ್ಲಿ ಎಲ್ಲೇ ಯಾರಿಗಾದರೂ ದೀನರಿಗೆ, ದಲಿತರಿಗೆ ಕಷ್ಟ ಆದರೆ, ಎಲ್ಲಿ ಏನೇ ಸಂಕಟಗಳು ಬಂದರೂ ಅಲ್ಲಿ ಧಾವಿಸಿ ಹೋಗುವವನು ಇದೇ ಮನುಷ್ಯನೇ. ಮನುಷ್ಯ ಅಂದ್ರೇನು ಸಾಮಾನ್ಯ ಅಲ್ಲ. ಆದ್ದರಿಂದ ಈ ಜಗತ್ತನ್ನು ನಾವು ನೋಡ್ತಾ ಇದ್ದಾಗ, ನಾವು ಹುಟ್ಟಿದಾಗ ಶಿಶುವಾಗಿ, ಬಾಲಕರಾಗಿ, ಮುಂದೆ ಯುವಕರಾಗಿ ಮುಂದುವರಿತೇವೆ, ಮುಂದೆ ಮಧ್ಯವಯಸ್ಕರಾಗಿ, ಮುಂದೆ ವೃದ್ಧರಾಗಿ ಸಾಯ್ತೇವೆ. ಅಲ್ಲಿಯವರೆಗೂ ಈ ಜಗತ್ತನ್ನೆಲ್ಲ ನೋಡ್ತಾ ಇರ್ತೇವೆ. ಸೃಷ್ಟಿಗೆ ಬಂದಾಗಿನಿಂದಲೂ ಮುಕ್ತಿಗೆ ಹೋಗುವವರೆಗೂ ಜಗತ್ತನ್ನು ನೋಡ್ತಾನೇ ಇದ್ದೇವೆ. ನಾವೆಲ್ಲರೂ ಈ ಜಗತ್ತು ನೋಡಿದ್ದೀವಿ. ಇಷ್ಟೆಲ್ಲ ಜಗತ್ತನ್ನು ನೋಡಿದ್ಮೇಲೆ ಇಷ್ಟು ಅದ್ಭುತವಾದ ಜಗತ್ತು, ಇದನ್ನು ಸೃಷ್ಟಿಸಿದ ಭಗವಂತ ಹೇಗಿದ್ದಿರಬೇಡ. ಈ ಜಗತ್ತಿನಲ್ಲೇ
ಜೀವನೂ ಇದ್ದಾನೆ. ಇಷ್ಟು ಅದ್ಭುತವಾದ ಜಗತ್ತು. ಈ ಜಗತ್ತನ್ನು ನಿಯಂತ್ರಿಸಲಿಕ್ಕೆ, ಆ ಜಗತ್ತನ್ನು ತಿಳ್ಕೊಳ್ಳಿಕ್ಕೆ ಮಾನವ ಆಕಾಶದಲ್ಲಿ, ನೀರಿನ ಆಳದಲ್ಲಿ, ಸಾಗರದ ಆಳದಲ್ಲಿ ಎಲ್ಲ ಪ್ರಯತ್ನ ಪಡ್ತಾನೇ ಇದ್ದಾನೆ. ಇನ್ನೂ ಅವನಿಗದು ಪೂರ್ಣವಾಗಿ ತಿಳಿದಿಲ್ಲ. ಅಂಥ ಅದ್ಭುತವಾದ ಜಡ ಜಗತ್ತು. ಆ ಜಡ ಜಗತ್ತನ್ನು ತಿಳಿಯಲು ಯತ್ನಿಸುವ ಈ ಜೀವ, ಇವರನ್ನೆಲ್ಲ ಸೃಷ್ಟಿ ಮಾಡಿ ಆ ಜೀವನಿಗೆ ಅಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿರೋ ಭಗವಂತ ಎಷ್ಟು ದೊಡ್ಡವನಿದ್ದಿರು ಬೇಡ ಅಂತ ಅಲ್ಲಿ ಮನಸ್ಸು ಹೋಗಬೇಕು. ಹೋಗದೆ ಹೋದರೆ ಬರೀ ಈ ಶಾಸ್ತ್ರಗಳನ್ನು ಹಣಕ್ಕಾಗಿ, ಹೆಸರಿಗಾಗಿ ಅಧ್ಯಯನ ಮಾಡುವುದು, ಹೊಟ್ಟೆ ಹೊರೆಯುವುದಕ್ಕಾಗಿ ಅಧ್ಯಯನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತದ ತಾತ್ಪರ್ಯ. ಅದರಿಂದ ಏನಾಗ್ತದೆ, ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿಯದೇ ಇದ್ದರೆ ಆ ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಇಂಡಿಯನ್ ಪೀನಲ್ ಕೋಡ್ ಆಗಲಿ, ಯಾವುದೇ ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಮತ್ತಿನ್ಯಾವುದೇ ಶಾಸ್ತ್ರ ಆಗಲಿ ಅಧ್ಯಯನ ಮಾಡಿದ ಮೇಲೆ ಮನಸ್ಸಿಗೆ ಕ್ಷೋಭೆ ಮಾಡ್ತಾರೆ. ಇದು ಜಗತ್ತಿನ ಸ್ವಭಾವ ಇದೆ. ತುಂಬ ಸರಿ ನನಗಿದು ಈಗ ಕಾಣಿಸ್ತದೆ. ಈ ಜಗತ್ತಿನಲ್ಲಿ ಗುರಿಯನ್ನು ತಲುಪುವವರೆಗೆ ಒಂದೇನು ಥ್ರಿಲ್ ಇರ್ತದಲ್ಲ, ಗುರಿ ತಲುಪಿದ ಮೇಲೆ ಆ ಥ್ರಿಲ್ ಇರೋದಿಲ್ಲ. ಅದಕ್ಕಾಗಿ ಈ ಜಗತ್ತು ಬೇಡ ಅಂತ ಅನಿಸೋದು. ಈ ಜಗತ್ತಿನ ಯಾವುದೇ ಗುರಿ ಇರಲಿ, ಒಂದು ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಆಗುವವರೆಗೂ, ಒಂದು ಸಾಮಾನ್ಯ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಅಲ್ಲಿವರೆಗೆ ಹೋಗುವ ತನಕ, ಒಂದು ಶಿಶು ಅದು ಹುಡುಗಿ ಆಗಲಿ ಹುಡುಗ ಆಗ್ಬೋದು, ಬೆಳೆದು ಬಾಲಕ ಬಾಲಕಿಯಾಗಿ, ಯುವಕ ಯುವತಿಯಾಗಿ ಮದುವೆ ಮಾಡ್ಕೋತದೆ. ಗಂಡಿಗೆ ಹೆಣ್ಣಿನ ಬೇಕೆ, ಹೆಣ್ಣಿಗೆ ಗಂಡಿನ ಬಯಕೆ, ಬೇಕಾಷ್ಟು ದುಡ್ಡು ಗಳಿಸ್ಬೇಕು ಅನ್ನೋ ಬಯಕೆ, ಮನೆ ಕಟ್ಟಿಸ್ಬೇಕು ಅಂತ ಬಯಕೆ, ಕೋಟಿಗಟ್ಟಲೆ ದುಡ್ಡು ಗಳಿಸ್ಬೇಕು ಅಂತ ಬಯಕೆ. ಇಷ್ಟೆಲ್ಲ ಗಳಿಸಿದ ಮೇಲೂ ಕೂಡ ಆ ಗುರಿಗಾಗಿ ಪ್ರಯತ್ನ ಪಡ್ತಿರುವಾಗ ಏನೊಂದು ಆನಂದ, ಒಂದು ಉಮೇದು, ಉತ್ಸಾಹ ಹುರುಪು ಇರ್ತದೆ, ಥ್ರಿಲ್ ಇರ್ತದೆ. ಅದು ಆ ಗುರಿ ತಲುಪಿದ ಮೇಲೆ ಇರೋದಿಲ್ಲ. ಅದಕ್ಕಾಗಿಯೇ ಮನುಷ್ಯ ಈ ಯಾವ ಗುರಿಯನ್ನು ಕೂಡ ಇದು ತಲುಪಿದ ಸಾಕಾಗಲಿಲ್ಲ ಅಂತ ಅನ್ಸ್ಲಿಕ್ಕೆ ಶುರುವಾಗ್ತದೆ. ಮತ್ತು ಇನ್ನೇನೋ ಬೇಕು ಅಂತ ಅತೃಪ್ತಿಯಿಂದ ಮನುಷ್ಯ ತೊಂದರೆ ಪಡ್ತಿರ್ತಾನೆ. ಹಾಗಾದರೆ ಯಾವ ಗುರಿಯನ್ನು ತಲುಪಿದ ಮೇಲೆ ಕೂಡ ನಮಗೆ ಅತೃಪ್ತಿ ಅನ್ನೋದು ಇರೋದಿಲ್ವ? ಎಂದೂ ಒಂದ್ಸರಿ ಆ ಗುರಿಯನ್ನು ತಲುಪಿದ ಮೇಲೆ ಆಗುವ ಥ್ರಿಲ್ ಅದು ಅನಂತ ಕಾಲದವರೆಗೂ ಇದ್ದೇ ಇರ್ತದೆ. ಅಂತಹ ಗುರಿಯನ್ನು ಮನುಷ್ಯ ಸಾಧಕನಾದವನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆ ಗುರಿ ಅಂದರೆ ಒಳಗಿನ ಸುಖ, ದೇಹದ ಒಳಗೆ, ನಮ್ಮ ಆತ್ಮದ ಒಳಗೆ ಆ ಸುಖ ಇದೆ, ಆನಂದ ಇದೆ, ಜ್ಞಾನ ಇದೆ. ಅದನ್ನು, ಆ ಖಜಾನೆಯನ್ನು ತೆಗೆದು ನೋಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಅಧ್ಯಾತ್ಮಶಾಸ್ತ್ರ ಇರೋದು. ಅದೊಂದು ಶಾಸ್ತ್ರ ನಾವು ಮನಸ್ಸಿಗೆ ನೆಮ್ಮದಿ ಕೊಡ್ತದೆ. ನಕರ್ಹಿಚಿತ್ ಕ್ವಾಪಿ ಚ ದುಸ್ಥಿತಾಮತಿ ಲಭೇತ ವಾತಾಹತ ನೌರಿವಾಸ್ಪದಂ. ದೊಡ್ಡ ಸಾಗರ, ಸಾಗರದಲ್ಲಿ ಬಿರುಗಾಳಿ ಬೇರೆ ಬೀಸಿದೆ, ಅದರ ನಡುವೆ ಒಂದು ಸಣ್ಣ ಹಡಗು. ಈಗಿನ ಕಾಲದ ಹಡಗುಗಳು ಎಂಥ ಬಿರುಗಾಳಿಗೂ ಚಂಡಮಾರುತಕ್ಕೂ ಏನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಆದರೆ ಹಳೆ ಕಾಲದ ಹಡಗುಗಳು, ಹಾಯಿ ದೋಣಿಗಳು ಮೊದಲಾದದ್ದೆಲ್ಲ ಆ ಬಿರುಗಾಳಿಗೆ ಪ್ರಕ್ಷುಬ್ಧ ಆಗಿ ಹೋಗ್ತಿದ್ದು. ಅದಕ್ಕೊಂದು ನೆಲೆ ಸಿಗದಂತೆ ಆಗಿ ಹೋಗ್ತದೆ. ಹೋಗಿ ದಡ ಸೇರ್ತೀವೋ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ. ಜೀವಂತ ಉಳಿತೀವೋ ಇಲ್ಲೋ ಅನ್ನೋ ತೊಂದರೆ ಬಂದ್ಬಿಟ್ಟಿರ್ತದೆ. ಆ ಥರ ಜಗತ್ತಿನಲ್ಲಿ ಬೇರೆ ಯಾವುದೇ ಶಾಸ್ತ್ರ, ಆ ಶಾಸ್ತ್ರವನ್ನು ವಿದ್ಯಾರ್ಥಿಗಳಾಗಿ ಓದುವುದು, ಓದಿದ ಮೇಲೆ ಉದ್ಯೋಗಕ್ಕಾಗಿ, ವ್ಯವಹಾರಕ್ಕಾಗಿ ಪ್ರಯತ್ನಪಟ್ಟು ಅಲ್ಲೊಂದು ಸೆಟಲ್ಮೆಂಟ್, ನೆಲೆ ಕಾಣುವುದು, ಮುಂದೆ ಜೀವನದಲ್ಲಿ ಒಂದು ಕುಟುಂಬ ಸ್ಥಾಪಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಮನಸ್ಸಿಗೆ ಸಂತೋಷ ಕೊಡೋದಿಲ್ಲ, ಮನುಷ್ಯನನ್ನು ಅತೃಪ್ತನನ್ನಾಗಿ ಮಾಡಿಬಿಡ್ತವೆ. ಅದಕ್ಕಾಗಿ ಅಧ್ಯಾತ್ಮದ ಮೊರೆ ಹೋಗಬೇಕು ಮನುಷ್ಯ. ಜುಗುಪ್ಸಿತಂ ಧರ್ಮಕೃತೇನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತೋ ನಮನ್ಯತೆ ತಸ್ಯ ನಿವಾರಣಂ ಜನಃ. ಈ ಜಗತ್ತಿನಲ್ಲಿ ಧರ್ಮವನ್ನು ಉಪದೇಶ ಮಾಡಬೇಕು. ವಿದ್ವಾಂಸನಾದವನು, ನಮ್ಮಂಥ ಸಾಮಾನ್ಯ ವಿದ್ವಾಂಸರು ಮತ್ತು ಸಂತ ಮಹಾಂತರು ಅಂತ ಅನ್ಸ್ಕೊಟ್ಟಿರುವಂಥ ದೊಡ್ಡ ದೊಡ್ಡ ಜ್ಞಾನಿಗಳು, ವೇದವ್ಯಾಸರಂಥ ಜಗದ್ಗುರುಗಳು ಎಲ್ಲರೂ ಕೂಡ ಜಗತ್ತಿಗೆ ಧರ್ಮೋಪದೇಶವನ್ನು ಮಾಡಬೇಕು. ಯಾವ ಧರ್ಮೋಪದೇಶವನ್ನು ಮಾಡಬೇಕು? ಒಂದು ವೇಳೆ ಕಾಮ್ಯಕರ್ಮವನ್ನೇ ಉಪದೇಶ ಮಾಡಿಬಿಟ್ರೆ ಆ ಜಗತ್ತಿನ ಜನರ ಗತಿ ಏನಾಗ್ತದೆ? ಸ್ವಲ್ಪ ವಿಚಾರ ಮಾಡಬೇಕು. ಕಾಮ್ಯಕರ್ಮವನ್ನು ಉಪದೇಶ ಮಾಡುವುದು ಅಂದರೆ, ಸ್ವರ್ಗಕ್ಕೆ ಹೋಗಬೇಕಾಗಿದೆ, ಅದಕ್ಕಾಗಿ ಯಜ್ಞ ಮಾಡಿರಿ, ಸ್ವರ್ಗಕ್ಕೆ ಹೋಗ್ತೀರಿ, ಅಲ್ಲಿ ಸುಖ ಪಡ್ತೀರಿ ಅಂತ ಇದೇ ಕಾಮ್ಯಕರ್ಮ ಅಂತ. ಅಥವಾ ಸ್ವರ್ಗದ ಫಲವನ್ನು ಅಪೇಕ್ಷೆ ಪಟ್ಟು ಏನೋ ಒಂದು ಕೆಲಸ ಮಾಡೋದು, ಅಥವಾ ಇಹ ಜಗತ್ತಿನಲ್ಲೇ ಏನೋ ಒಂದು ಫಲ ಬೇಕು ಅಂತ ಅಪೇಕ್ಷೆ ಪಟ್ಟು ಕರ್ಮ ಮಾಡೋದು, ಇವನ್ನೆಲ್ಲ ಕಾಮ್ಯಕರ್ಮ ಅಂತ. ಈ ಕಾಮ್ಯಕರ್ಮವನ್ನೇ ಜಗತ್ತಿನ ಜನರಿಗೆ ಉಪದೇಶ ಮಾಡಿಬಿಟ್ರೆ, ಪಂಡಿತನಾದವನು ವೇದಿಕೆ ಮೇಲೆ ಕೂತು ಕಾಮ್ಯಕರ್ಮವನ್ನೇ ಜನರಿಗೆ ಉಪದೇಶ ಮಾಡಿಬಿಟ್ರೆ
ಅದ್ರ ಗತಿ ಏನಾಗ್ತದೆ? ಬಹಳ ಅನ್ಯಾಯ ಆಗ್ತದೆ ಜನರಿಗೆ. ಯಾಕೆ ಅಂದರೆ ಅವರೆಲ್ಲ ಜಗತ್ತಿನ ಜನ ಮೊದಲೇ ವಿಷಯಾಸಕ್ತರು. ಸುಖ ಪಡಬೇಕಾಗಿದೆ, ಸುಖ ಪಡಲಿಕ್ಕೋಸ್ಕರ ಕರ್ಮವನ್ನು ಮಾಡ್ರಿ ಅಂತ ಅವ್ರಿಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅವ್ರಿಗೆ ಬೇಕಾಗಿರುವುದೇ ಸುಖ. ಸುಖದ ವಿಷಯ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವರಿಗೆ. ಸುಖಂ ಮೇಸ್ಯ ದುಃಖಂ ಮನಾಗಭಿ ಮಾಭೂತ್. ಚೆನ್ನಾಗಿ ಸುಖ ಆಗಬೇಕು, ಏನಕ್ಕೇನು ಪ್ರಕಾರೇಣ ಎಲ್ಲ ಥರದ ಸುಖವನ್ನು ಕೂಡ ಸವಿಬೇಕು ಅಂತ ಈ ಜಗತ್ತಿನ ಎಲ್ಲ ಜನರದ್ದು ಪ್ರಯತ್ನ. ಆ ಸುಖ ಎಲ್ಲಿ ಸಿಗ್ತದೆ? ಈ ಜಗತ್ತಿನಲ್ಲಿ ಸಿಗ್ತದ, ಅದಕ್ಕೆ ಬೇಕಾದ ಪ್ರಯತ್ನ ಪಡೋಣ. ಸ್ವರ್ಗಲೋಕದಲ್ಲಿ ಸಿಗ್ತದೆ, ಅದಕ್ಕಾಗಿಯೂ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಪಡ್ತಿರ್ತಾನೆ. ಹೀಗೆ ಅಶಾಶ್ವತವಾದ ಸುಖಕ್ಕಾಗಿ ಈ ಕಾಮ್ಯಕರ್ಮವನ್ನು ಏನಾದರೂ ಹೇಳಿಬಿಟ್ರೆ ಆ ಕಾಮ್ಯಕರ್ಮದಿಂದ ಸಿಗುವುದು ಮತ್ತೆ ಅಶಾಶ್ವತವಾದ ಸುಖವೇ. ಅಂಥ ಅಜ್ಞಾನಿಗಳಾದ ಜನರಿಗೆ ಅವರಿಗಾಗಲೇ ಕಾಮ್ಯಕರ್ಮವನ್ನೇ ಮಾಡ್ತಿರೋರು. ಜಗತ್ತಿನಲ್ಲಿ ನಿಷ್ಕಾಮ ಕರ್ಮ ಮಾಡೋರು ಎಷ್ಟು ಜನ ಇದ್ದಾರೆ? ಸುಮ್ಮನೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಪ್ರವಚನ ಹೇಳ್ತಾರೆ ಅಷ್ಟೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಲೌಕಿಕ ಕಾಮನೆಯನ್ನು ಇಟ್ಕೊಂಡೇ ಕರ್ಮಗಳನ್ನು ಮಾಡ್ತಿರ್ತೀವಿ. ಇಂಥ ಜನರಿಗೆ ಮತ್ತಷ್ಟು ಕಾಮ್ಯಕರ್ಮವನ್ನೇ ಮಾಡ್ರಿ ಅಂತ ಉಪದೇಶ ಕೊಟ್ಬಿಟ್ರೆ ದೊಡ್ಡ ಅನ್ಯಾಯ ಆಗ್ತದೆ. ಅದನ್ನ ಒಂದು ಕಡೆ ವಿಷ್ಣು ತೀರ್ಥರು ಬರೀತಾರೆ. ಮರದಿಂದ ಒಬ್ಬ ಬಿದ್ದ, ದೊಡ್ಡ ಮರ ಏರ್ಲಿಕ್ಕೆ ಹೋಗಿದ್ದ, ಏನೋ ಹಣ್ಣು ಬೇಕು ಅಂತ. ಅಲ್ಲಿ ಆಯ ತಪ್ಪಿ ಬಿದ್ದ ಕೆಳಗೆ. ಆ ಬಿದ್ದವನನ್ನು ಎಬ್ಬಿಸುವುದನ್ನು ಬಿಟ್ಟು ಒಂದು 4 ದೊಣ್ಣೆ ತೊಗೊಂಡು ಅವನಿಗೆ ಬಾರಿಸಿದ್ರೆ ಅವನ ಗತಿ ಏನಾಗ್ತದೆ? ಅವನಿಗೊಂದಿಷ್ಟು ಸಾಂತ್ವನ ಹೇಳಬೇಕು, ಎಲ್ಲಿ ಪೆಟ್ಟಾಗಿದೆಯೋ ಅಲ್ಲಿ ಒಂದಿಷ್ಟು ಔಷಧ ಹಚ್ಚಬೇಕು. ಅದನ್ನು ಮಾಡುವುದನ್ನು ಬಿಟ್ಟು ಬಿದ್ದವನಿಗೆ ದೊಣ್ಣೆ ಏಟು ಕೊಟ್ಟರೆ ಅವನ ಗತಿ ಏನಾಗ್ತದೆ? ಹಾಗೆ ನಮಗೆ ಕಾಮ್ಯಕರ್ಮವನ್ನೇ ಉಪದೇಶ ಮಾಡಬಾರ್ದು ಯಾರೂ ಕೂಡ. ಗುರುವೂ ಮಾಡಬಾರ್ದು, ತಂದೆ ತಾಯಿಯೂ ಮಾಡಬಾರ್ದು, ಯಾರೂ ಮಾಡಬಾರ್ದು. ನಿಷ್ಕಾಮ ಕರ್ಮವನ್ನೇ ನಮಗೆ ಉಪದೇಶ ಮಾಡಬೇಕು. ನಿಷ್ಕಾಮ ಕರ್ಮ ಉಪದೇಶ ಮಾಡಿದರೆ ಆವಾಗ ಶಾಶ್ವತವಾದ ಸುಖವನ್ನು ಪಡೆಯುವ ದಾರಿಯನ್ನು ತೋರಿಸಿದಂತಾಗ್ತದೆ. ಅಲ್ಲಿ ಮರದಿಂದ ಬೀಳುವುದು ಅಂತಿದೆಯಲ್ಲ, ಮರದಿಂದ ಬೀಳುವುದು ಅಂದರೆ ಅದೊಂದು ದೃಷ್ಟಾಂತ, ಸುಮ್ಮನೆ ದೃಷ್ಟಾಂತ ಅಲ್ಲ ಅದು. ಇಲ್ಲಿ ಮರ ಅಂದರೆ ಯಾವುದು? ಈ ಶಾಸ್ತ್ರ ಅನ್ನೋದೇ ಒಂದು ಮರ, ಧರ್ಮ ಅನ್ನೋದೇ ಒಂದು ಮರ. ಶಾಸ್ತ್ರದಲ್ಲಿ ಆ ಮಾತಿದೆ, ಮಹಾಭಾರತದಲ್ಲಿ. ಧರ್ಮ ವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತಿ, ಅರಕ್ಷಮಾಣ ಸತತಂ ಅಷ್ಟು ಪಾಪಂಚ ವರ್ಷತೆ ಅಂತ. ಧರ್ಮ ಅನ್ನೋದೊಂದು ವೃಕ್ಷ. ಈ ವೃಕ್ಷವನ್ನು ನಾವು ರಕ್ಷಣೆ ಮಾಡ್ತಾ ಇದ್ರೆ, ಧರ್ಮೋ ರಕ್ಷತಿ ರಕ್ಷಿತ ಮಾಡ್ತಾ ಇದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ. ಹೇಗೆ ರಕ್ಷಿಸ್ತದೆ ಅಂದರೆ ಮಧು ಹೇಮಚ ವರ್ಷತಿ. ನಿಮ್ಗೇನು ಬೇಕು? ದುಡ್ಡು ಬೇಕಾ? ದುಡ್ಡಲ್ಲ, ಬಂಗಾರನೇ ಕೊಡ್ತೀನಿ ಅಂತದ್ದು. ದುಡ್ಡು ಭಾಳ ಸಣ್ಣದಾಯ್ತು, ಬಂಗಾರನೇ ಕೊಡ್ತೀನಿ. ಒಳ್ಳೆ ಊಟ ಬೇಕಾ? ಬೇಡ, ಬರೇ ಊಟ ಅಲ್ಲ, ಮಧು ಹಾಲು ಜೇನೇ ಕೊಡ್ತೇನೆ ನಿಮಗೆ. ಬೇಕಾಗಿ ಹಾಲು ಜೇನು ತಿಂದು ಇನ್ನೊಬ್ಬರಿಗೂ ತಿನ್ನಿಸಿ ಸುಖವಾಗಿರಿ. ಬಂಗಾರದನ್ನೇ ಬೇಕಾದಷ್ಟು ಉಪಯೋಗ ಮಾಡಿಕೊಂಡು ಸಂಪತ್ ಭರಿತವಾದ ಜೀವನ ನಡೆಸಿರಿ ಅಂತ ಶಾಸ್ತ್ರ ನಮ್ಗೆ ಅದನ್ನೆಲ್ಲ ಕೊಡ್ತದೆ. ಆದರೆ ಅರಕ್ಷಮಾಣ, ಒಂದು ವೇಳೆ ಧರ್ಮವೆಂಬ ವೃಕ್ಷವನ್ನು ನಾವು ಕೈ ಬಿಟ್ಟರೆ ಅಷ್ಟು ಪಾಪಂಚ ವರ್ಷತೆ. ನಾವು ನಮ್ಮ ಜೀವಮಾನದಲ್ಲೇ, ನಮ್ಮ ಮಕ್ಕಳ ಜೀವಮಾನದಲ್ಲಿ, ನಮ್ಮ ಮರಿಮಕ್ಕಳ ಜೀವನದಲ್ಲಿ ನಾವು ಕಣ್ಣೀರು ಸುರಿಸ್ಬೇಕಾಗ್ತದೆ. ಧರ್ಮವನ್ನು ಕಾಪಾಡಬೇಕಾಗಿತ್ತು, ನಾವು ಕಾಪಾಡಲಿಲ್ಲ. ಧಾರ್ಮಿಕ ಜೀವನ ನಡೆಸಬೇಕಾಗಿತ್ತು, ನಡೆಸಲಿಲ್ಲ ಅಂಥೇಳಿ ಕಣ್ಣೀರು ಸುರಿಸುವಂತೆ ಮಾಡ್ತದೆ. ಪಾಪಂಚ ವರ್ಷತಿ, ಪಾಪಕ್ಕೆ ಗುರಿಯಾಗಿ ಮಾಡ್ತದೆ. ಗೊತ್ತಾಗ್ತದೆ ಅದು. ಅವಾಗ ಹೇಳ್ತಾರೆ ಜ್ಯೋತಿಷಿಗಳು, ಪುರೋಹಿತರು ಅಂತಿಂಥವ್ರು. ಇನ್ನೊಂದು ಬಿಟ್ಟಿದ್ರಲ್ಲ ಅದನ್ನೆಲ್ಲ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಏನು ತೊಂದರೆ ಆಗಿದೆ? ಅದು ಮದುವೆ ಆಗಿಲ್ಲ, ವಿವಾಹ ಮತ್ತು ಶಿಕ್ಷಣ ಆಗಿಲ್ಲ, ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾರೆ, ಏನೇನೋ ಸಮಸ್ಯೆಗಳನ್ನ ತೊಗೊಂಡು ಹೋಗಿ ಪುರೋಹಿತರು ಜ್ಯೋತಿಷಿಗಳ ಹತ್ರ ಹೋದರೆ ಏನು ಬಿಟ್ಟಿದ್ದೀರಿ? ಏನಾದರೂ ಬಿಟ್ಟಿದ್ದೀರಾ? ತಂದೆ ತಾಯಿಂದ್ರ ಸೇವಾ, ಪಿಂಡ ಪ್ರದಾನ, ಮನೆಯಲ್ಲಿ ದೇವರ ಪೂಜಾ, ಕುಲದೇವರ ಸೇವಾ, ವರ್ಷಕ್ಕೊಂದ್ಸರಿ ದೇವರಿಗೆ ಹೋಗೋದು, ಅದನ್ನೆಲ್ಲ ಬಿಟ್ಟಿದ್ದೀರಾ? ನಮ್ಗಿಲ್ಲಿ ಕಾಣಿಸ್ತಾ ಇದೆ ಜಾತಕದಲ್ಲಿ ಅಂತಾರೆ. ತೋರಿಸಿಬಿಡ್ತದೆ, ಫಲ ತೋರಿಸ್ತದೆ. ಆವತ್ತು ತೋರಿಸದೇ ಇರ್ಬೋದು, ಕಾಲಕ್ರಮೇಣ ತೋರಿಸ್ತದೆ. ನಾವು ಮಾಡಿದ ಅನ್ಯಾಯ ನಮ್ಮ ಮಕ್ಕಳ ಜೀವಮಾನದಲ್ಲಿ, ಅದಲ್ಲದೆ ಹೋದರೆ ಮರಿಮಕ್ಕಳ ಜೀವನದಲ್ಲಿ ಆದರೂ ಫಲಿತ ಆಗುವಂತೆ ಮಾಡ್ತದೆ. ಇದು ಈ ಕರ್ಮ ಅಂತ ಅನ್ನೋದು ಯಾವತ್ತೂ ಕೂಡ ನಮ್ಮನ್ನು ಹಾಗೆ ಬಿಡೋದಿಲ್ಲ. ಅದು ಹೀಗೆ ನಾವು ಧರ್ಮವೆಂಬ ವೃಕ್ಷವನ್ನು ಕಡೆಗಣಿಸಿದರೆ ಅದು ನಮ್ಮನ್ನು ಕಣ್ಣೀರು ಸುರಿಸುವಂತೆ ಮಾಡ್ತದೆ, ಪಾಪದ ಮೂಟೆ ನಮ್ಮ ಬೆನ್ನು ಹತ್ತುವಂತೆ ಮಾಡ್ತದೆ. ಅದಕ್ಕಾಗಿ ಯಾವತ್ತೂ ಕೂಡ ಆ ಧರ್ಮವೆಂಬ ವೃಕ್ಷವನ್ನು ನಾವು ಕಡೆಗಣಿಸಬಾರ್ದು. ಅದರಿಂದ ಜನರ ಸ್ವಭಾವ ಏನು? ಯದ್ಯದ ಆಚರಿತ ಶ್ರೇಷ್ಠ ತತ್ತದೇವೇತರೋ ಜನ. ದೊಡ್ಡವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತಾ ಹೋಗ್ತಾರೆ. ಗೊತ್ತಿರೋದಿಲ್ಲ ಜನರಿಗೆ, ಏನೂ ಗೊತ್ತಿರೋದಿಲ್ಲ. ಲೌಕಿಕವೇ ಗೊತ್ತಿರೋದಿಲ್ಲ ಜನರಿಗೆ. ಜಗತ್ತಿನಲ್ಲೇ
ಅಂದರೆ ರಾಜಕೀಯ ವಿಚಾರಗಳು, ಸಾಮಾಜಿಕ ವಿಚಾರಗಳು, ಅದ್ರ ಬಗ್ಗೆ ಜನರಿಗೆ ಏನು ಗೊತ್ತಾಗ್ತದೆ? ನಾಯಕರು ಏನು ಹೇಳ್ತಾರೆ ಅದಕ್ಕೆ ಓದೋರು ಕೂಡ ಜಯಕಾರ ಹಾಕೊಂಡು ಮುಂದೆ ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಅಧ್ಯಾತ್ಮದ ವಿಷಯ ಬಹಳ ಗಹನ ಆದದ್ದು, ಏನೂ ಗೊತ್ತಾಗೋದಿಲ್ಲ. ದೊಡ್ಡವ್ರು ಏನು ಹೇಳ್ತಾರೆ ಅದನ್ನೇ ಇವ್ರು ನಂಬಿ ಮುಂದುವರಿತಾರೆ. ಆದ್ದರಿಂದ ಜನ ಏನು ಮಾಡಬೇಕು, ವಿದ್ವಾಂಸರಾದವ್ರು ಏನು ಮಾಡಬೇಕು? ನಿಷ್ಕಾಮ ಕರ್ಮವನ್ನು ಉಪದೇಶ ಮಾಡಬೇಕು. ಅವರಿಗೆ ಶಾಶ್ವತವಾದ ಧರ್ಮದ ಮಾರ್ಗವನ್ನು ತೋರಿಸ್ಬೇಕು. ಅಶಾಶ್ವತವಾದ ಗುರಿಯನ್ನು ಅವ್ರು ಎದುರುಗಿಡಬಾರದು. ನಾರದರು ಈ ಮಾತನ್ನು ವೇದವ್ಯಾಸರಿಗೆ ಹೇಳಿದ್ದಲ್ಲ, ವೇದವ್ಯಾಸರನ್ನು ಕೂಡಿಸ್ಕೊಂಡು ಉಳಿದ ಜನಸಾಮಾನ್ಯರಿಗೆ ಹೇಳಿದ್ದು, ಪಂಡಿತರು ವಿದ್ವಾಂಸರು ಅಂತ ಕರೆಸ್ಕೊಂಡವ್ರಿಗೆ ಹೇಳಿದ್ದಷ್ಟೇ. ವೇದವ್ಯಾಸರಂತೂ ಜಗತ್ತಿನ ಹಿತಕ್ಕಾಗಿ, ಜಗತ್ತಿನ ಮೋಕ್ಷಕ್ಕಾಗಿ ಪ್ರಯತ್ನ ಪಡುವವರು ಹಾಗೆ ಮಾಡ್ತಾರೆ ಅಂತ ವ್ಯಾಸರಿಗೆ ಗೊತ್ತಿದ್ದೇ ಇದೆ. ಅವರು ವೇದವ್ಯಾಸರು ಮಾಡಿದ ಆ ಶಾಸ್ತ್ರವನ್ನು ವಿದ್ವಾಂಸರಾದವರು ನಿಷ್ಕಾಮ ಕರ್ಮ ಮಾಡಿರಿ ಅಂತ ಜಗತ್ತಿಗೆ ಹೇಳಬೇಕು, ಈ ಭಾಗವತ ಮೊದಲಾದ ಗ್ರಂಥಗಳ ಪ್ರವಚನದ ಮೂಲಕ ಅಂತ ಅದರ ತಾತ್ಪರ್ಯ. ಅದು ಬಿಟ್ಟು ಜನರನ್ನು ಯಾವುದೋ ಐಹಿಕವಾದ ಫಲಗಳ ಕಡೆಗೆ ತೊಡಗಿಸಿ ಇಂಥ ಕೆಲಸ ಮಾಡಿ, ಇಂಥ ಶಾಂತಿ ಮಾಡಿ, ಇಂಥ ಪೂಜಾ ಮಾಡಿರಿ, ಇದರಿಂದ ಸುಖ ಆಗ್ತದೆ ಅಂತ ಅಷ್ಟಕ್ಕೆ ಅವರನ್ನು ಸೀಮಿತರನ್ನಾಗಿ ಮಾಡಬಾರ್ದು. ಅದ್ರ ಜೊತೆಗೆ ಅಧ್ಯಾತ್ಮದ ಮಾರ್ಗದಲ್ಲಿ ಅವರನ್ನು ಮುನ್ನಡೆಸಬೇಕು. ತಂದೆಯ ಕೆಲಸ, ತಾಯಿಯ ಕೆಲಸ ಅದು ಗುರುವಿನ ಕೆಲಸ, ಪುರೋಹಿತ ಜ್ಯೋತಿಷಿಯ ಕೆಲಸ ಎಲ್ಲರೂ ಅದನ್ನು ಮಾಡಬೇಕು. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋಃ ಅನಂತಪಾರಸ್ಯ ನಿವೃತ್ತಿತ ಸುಖಂ ಪ್ರವರ್ತಮಾನಸ್ಯ ಗುಣೈಃ ಅನಾತ್ಮನಃ ತಥೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋಃ. ಮಹಾಭಾರತ ಭಾಗವತದಂಥ ಗ್ರಂಥವನ್ನು ರಚನೆ ಮಾಡಿದರೆ ಅದು ಓದೋರು ಯಾರ್ರೀ? ಸ್ವಲ್ಪ ಸಂಶಯ ಬರ್ಬೋದು ಯಾರಿಗಾದರೂ. ವೇದವ್ಯಾಸರಿಗೆ ಆ ಸಂಶಯ ಬಂದಿತ್ತೋ ಇಲ್ಲೋ. ಈ ಜಗತ್ತು ನಡೀತಾ ಇರೋ ರೀತಿಯನ್ನು ನೋಡಿದರೆ ನಮಗೂ ಅನಿಸ್ತದೆ ಅವತ್ತು ನಿಜವಾಗಲೂ. ವೇದವ್ಯಾಸರ ವೇದವನ್ನೆಲ್ಲ ವಿಭಾಗ ಮಾಡಿದರು, ಮಹಾಭಾರತ ರಚನೆ ಮಾಡಿದರು, ಅದನ್ನೇ ಓದೋರು ಇದ್ದಿದ್ದಿಲ್ಲ. ನೀನು ಭಾಗವತ ಒಂದು ಇನ್ನೊಂದು ರಚನೆ ಮಾಡಿ ಕೂತ್ರೆ ಇದನ್ನು ಯಾರು ಓದ್ತಾರೆ ಅಂತೇನಾದ್ರು ಪ್ರಶ್ನೆ ಬಂದರೆ, ಮನೋಬಲ ಇಲ್ಲದೆ ಇದ್ದವರು, ವಿಷಯದ ಕಡೆಗೆ ಆಸಕ್ತರಾದವರು, ಲೋಲುಪವಾದಂಥ ಜೀವನ ನಡೆಸುವಂಥ ಜನ, ಅಜ್ಞಾನಿಗಳು, ಅವರು ಹೊಟ್ಟೆ ಹೊರೆಯೋದಕ್ಕಾಗಿ ಏನೋ ಓದ್ತಾರೆ, ಏನೋ ಪಾಠ ಹೇಳ್ತಾರೆ, ಏನೋ ಜಗತ್ತಿನಲ್ಲಿ ಮುಂದುವರಿತಿರ್ತಾರೆ. ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಿ? ಆದರೂ ಜ್ಞಾನಿಗಳೇನಿದ್ದಾರೆ, ಸ್ವಲ್ಪ ಆದರೂ ಸಮಾಜದಲ್ಲಿ ತಿಳಿದವರು ಇದ್ದಾರೆ, ಅವರಿಗೆ ನೀವು ಮಹಾಭಾರತದಂಥ ಮತ್ತು ಭಾಗವತದಂಥ ಗ್ರಂಥವನ್ನು ಬಗ್ಗೆ ಪರಿಚಯ ಮಾಡಿಸಿದರೆ ಖಂಡಿತವಾಗಿಯೂ ಅವರು ಅದನ್ನು ಓದ್ತಾರೆ. ಜಗತ್ತಿನಲ್ಲಿ ಸಾರ ಯಾವುದು, ಅಸಾರ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಶಾಶ್ವತವಾದ ಫಲ ಯಾವುದು, ಅಶಾಶ್ವತವಾದ ಫಲ ಯಾವುದು ಅನ್ನೋದು ವಿವೇಕಿಗಳಿಗೆ ಗೊತ್ತಾಗ್ತದೆ. ಆದ್ದರಿಂದ ಅವರು ನೀವು ಭಾಗವತದಂಥ ಗ್ರಂಥವನ್ನು ರಚನೆ ಮಾಡಿದರೆ ಅವರು ಅದನ್ನು ಓದ್ತಾರೆ. ಜನಸಾಮಾನ್ಯರು ಕೂಡ ತತ್ಕಾಲದಲ್ಲಿ ಏನೋ ವಿಷಯದ ಆಕರ್ಷಣೆಗೆ ಸಿಕ್ಕು, ಯೌವನದಲ್ಲಿ, ಮಧ್ಯ ವಯಸ್ಸಿನಲ್ಲಿ ವಿಷಯದ ಆಕರ್ಷಣೆಗೆ ಸಿಲುಕಿ ಧರ್ಮವನ್ನು ಅನಾದರಿಸ್ಬೋದು. ಆದರೆ ಒಂದು ಹಂತದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ನಿವೃತ್ತ ಆದಮೇಲೆ ಅವಾಗಾದರೂ ಕೂಡ ಒಂದಿಷ್ಟು ಧರ್ಮಾಚರಣೆ ಮಾಡಬೇಕು ಅಂತ ಹಂಬಲ ಎಲ್ಲರಿಗೂ ಮೂಡ್ತದೆ. ಆದ್ದರಿಂದ ಇಂಥ ಗ್ರಂಥದ ರಚನೆ ವ್ಯರ್ಥ ಅಂತ ನೀವು ವೇದವ್ಯಾಸರು ಕೇಳಬೇಡಿ. ವೇದವ್ಯಾಸರು ಹಾಕಿ ಕೇಳ್ತಾರೇನೋ ಅಂತ ನಾರದರೇನು ಅನ್ಕೊಂಡಿದ್ದಿಲ್ಲ. ವೇದವ್ಯಾಸರು ಹಾಕಿ ಕೇಳೋದಿಲ್ಲ. ಆ ಥರ ಕೇಳುವವರು ಜನ ಯಾರು ಹಾಗೆ ಅನ್ನೋದೇ ಇರಲಿ. ಅದಕ್ಕೊಂದು ಬೆಲೆ, ಆ ಗ್ರಂಥಕ್ಕೊಂದು ಬೆಲೆ ಇದೆ. ಆ ಜನರ ಅಧ್ಯಯನಕ್ಕಾಗಿ, ಅವರ ತಿಳುವಳಿಕೆಗಾಗಿ ಭಾಗವತ ಶಾಸ್ತ್ರದ ರಚನೆ ಬೇಕು. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಃ ಭಜನ್ ಅಪಕ್ವೋಥ ಪತೇದ್ ತಥೋ ಯದಿ ಯತ್ರ ಕ್ವ ಭದ್ರಮಭೂತ್ ಅಮುಷ್ಯ ಕೋವಾರ್ಥ ಆಪ್ತೋ ಜಗತಾಂ ಭಜತಾಂ ಸ್ವಧರ್ಮಂ. ನಾವು ಈ ಹಿಂದೆ ಭಗವದ್ಗೀತಾದಲ್ಲಿ ನೋಡಿದ್ದೇವೆ. ಯೋಗ ಮಾರ್ಗದಲ್ಲಿ ಕಾಲಿಟ್ಟ ಮೇಲೆ ಅಲ್ಲಿ ಏನಾದರೂ ನಡುವೆ ವಿಘ್ನ ಬಂದು ಮರಣ ಬಂದುಬಿಟ್ರೆ ಛಿನ್ನಾಭ್ರಮಿವ ನಶ್ಯತೆ, ತುಂಡು ಮೋಡದಂತೆ. ದಟ್ಟವಾಗಿ ಮೋಡ ಇದ್ರೆ ಮಳೆ ಕೊಡ್ತದೆ, ಇಲ್ಲೊಂದು ತುದಿಗೆ ಮೋಡ, ಆ ತುದಿಗೊಂದು ಮೋಡ ಇದ್ರೆ ಅದು ಮಳೆ ಬರೋದು ಯಾವ. ಹಾಗೆ ಲೌಕಿಕ ಫಲಗಳನ್ನು ಕಡೆಗಣಿಸಿದೆ. ನಿಷ್ಕಾಮ ಕರ್ಮ ಮಾಡಬೇಡ್ರಿ ಅಂತ ಯಾರೋ ವೇದಿಕೆ ಮೇಲೆ ಕೂತು ಪ್ರವಚನ ಮಾಡಿದ್ರು ಸ್ವಾಮಿಗಳು. ಕೇಳಿದೆ, ಸಕಾಮ ಕರ್ಮವನ್ನು ಬಿಟ್ಟ, ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಹೋದ, ಶ್ರವಣ ಮನನ ಧ್ಯಾನ ಅಂತ. ಅದು ಕೈಗೂಡಲಿಲ್ಲ. ಧ್ಯಾನ ಮಾಡೋದೇನು ಸುಲಭದ ಕೆಲಸನ? ಯಾರೋ ಧ್ಯಾನ ಮಾಡಿದ್ರು ಅಂತ ಇವನು ಮಾಡ್ಲಿಕ್ಕೆ ಹೋದ್ರೆ, ಹುಲಿಯನ್ನು ನೋಡಿ ನರಿಯು ಕೂಡ ತನ್ನ ಮೈ ಮೇಲೆ ಬರೆ ಎಳ್ಕೊಳ್ತಂತೆ. ಹುಲಿಗೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಮೈ ಮೇಲೆ ಪಟ್ಟೆಗಳಿವೆ. ಆ ಹುಲಿಯ ಸೌಂದರ್ಯವನ್ನು ನೋಡಿ
ನರಿಯು ಕೂಡ ಮೈ ಮೇಲೆ ಬರೆ ಎಳ್ಕೊಂಡ್ರೆ ಎಷ್ಟು ಹಾಸ್ಯಾಸ್ಪದ ಆಗ್ತದೆ. ಸಕಾಮ ಕರ್ಮ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ರು, ಬಿಟ್ಟ. ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಸ್ಥೈರ್ಯ ಸಾಕಾಗಲಿಲ್ಲ. ಅಧ್ಯಾತ್ಮ ಮಾರ್ಗ ಅಷ್ಟು ಸುಲಭ ಅಲ್ಲ, ಬಿಟ್ಟ. ಇದೋ ಭ್ರಷ್ಟ ತಥೋ ಭ್ರಷ್ಟ ಆಗಿಬಿಟ್ಟ. ಇದು ಇಲ್ಲ ಅದು ಇಲ್ಲ ಅಂತ ಆಯ್ತಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ಟ. ಇದನ್ನು ಬೇಡ ಅಂತ ಯಾರೋ ಒಬ್ರು ಹೇಳಿದ್ರು, ಆ ಕಡೆ ಹೋದ. ಅದರಲ್ಲಿ ಕಾಲಿಡೋ ಹೊತ್ತಿಗೆ ಅಲ್ಲಿಂದ ಕೆಳಗೆ ಜಾರಿ ಬಿದ್ದ ನೀರಿಗೆ ಅಂತ ಆಗ್ತದಲ್ಲ ಪರಿಸ್ಥಿತಿ. ಸತ್ತು ಹೋದ್ರೆ ಏನು ಗತಿ? ನಡುವೆ ಮರಣದಿಂದ ಅಥವಾ ಮತ್ತೆ ಯಾವುದೋ ರೋಗದಿಂದ ವಿಘ್ನ ಬಂದ್ರೆ ಗತಿ ಏನು ಅಂತ ಪ್ರಶ್ನೆ ಬಂದರೆ, ಅದನ್ನು ಭಗವದ್ಗೀತೆನೂ ಹೇಳ್ತದೆ. ಅದನ್ನು ಈಗಾಗಲೇ ನಾವು 6ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಭಾಗವತವೂ ಅದನ್ನು ಹೇಳ್ತದೆ. ನಡುವೆ ಬರುವ ವಿಘ್ನಗಳಿಗೆ ಆ ವಿಘ್ನ ಎಷ್ಟು ದೊಡ್ಡ ವಿಘ್ನ, ಏನು ತೊಂದರೆ ಆಗ್ಬೋದು? ಬಹಳ ಅಂದರೆ ಮರಣ. ಮರಣಕ್ಕಿಂತ ದೊಡ್ಡ ತೊಂದರೆ ಏನಿದೆ ಈ ಜಗತ್ತಿನಲ್ಲಿ? ನಮ್ಮವರನ್ನ, ನಮ್ಮ ಸ್ಥಿರ ಚರ ವಸ್ತುಗಳನ್ನೆಲ್ಲ, ಹೆಂಡತಿ ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಒಂದ್ಸರಿ ಹೊರಟೋಗ್ತೀವಲ್ಲ, ಇದಕ್ಕಿಂತ ಹೆಚ್ಚಿಂದ ಇನ್ನೇನಾರು ಆಗ್ತದ? ಅದೇ ಬರಲಿ, ಮತ್ಯಾವುದೇ ವಿಘ್ನ ಬರಲಿ, ಹೆದರಬೇಡಿ. ಈಗ ನೀವು ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಏನೊಂದು ಹೆಜ್ಜೆ ಇಟ್ಟಿದ್ದೀರಿ, ಅದು ಸಫಲ ಆಗೇ ಆಗ್ತದೆ. ಹೇಗೆ ಮಾಡಬೇಕು ಅಂದರೆ, ತ್ಯಕ್ತ್ವ ಸ್ವಧರ್ಮಂ ಚರಣಾಂಬುಜೇ ಹರೇಹೇ. ಗ್ರಂಥ ಶ್ರವಣ, ಅಧ್ಯಾತ್ಮದ ಶ್ರವಣ ಹೇಗಿರಬೇಕು ಅಂದರೆ, ಸ್ವಧರ್ಮವನ್ನು ಬಿಟ್ಟು ಮಾಡ್ಬೇಕಂತ. ಅದೇನು ಸ್ವಧರ್ಮವನ್ನು ಬಿಟ್ಟು ಮಾಡೋದು ಅಂತಂದರೆ, ನಾವು ಪ್ರತಿಯೊಬ್ಬರೂ ಕೂಡ ಬೆಳಗಾಗಿ ಎದ್ದಾಗಿನಿಂದ ಒಂದಿಷ್ಟು ಧಾರ್ಮಿಕ ಕ್ರಿಯೆಗಳಲ್ಲಿ ತೊಡಗಿರ್ತೀವಿ. ರಿಚುವಲ್ಸ್ ಅಂತಾರೆ. ನಿರ್ದಿಷ್ಟ ಪ್ರಮಾಣದ ಮಡಿ, ಮೈಲಿಗೆ, ಶೀಲ ಇದೆಲ್ಲವನ್ನೂ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಆಹಾರ ಸ್ವೀಕಾರ ಮಾಡಲಿಕ್ಕೆ ಪದ್ಧತಿಗಳು, ಮನೆಯಲ್ಲಿ ಪೂಜಾ ವಿಧಾನಗಳು, ಶ್ರಾವಣ ಮಾಸ ಅಂತ ಮಾಸದಲ್ಲಿ, ನವರಾತ್ರಿ ಅಂತ ಕಾಲದಲ್ಲಿ ವಿಶೇಷ ವಿಧಿ ನಿಯಮಗಳ ಆಚರಣೆ, ಇದು ಎಲ್ಲವನ್ನೂ ಮಾಡ್ತಿರ್ತೇವೆ. ಯಾವುದಾದ್ರೂ ಕೆಲವು ವಾರ್ಷಿಕ ವಿಶೇಷ ಆಚರಣೆಗಳು, ಪಿತೃಪಕ್ಷದ ಆಚರಣೆಗಳು, ಇದನ್ನೆಲ್ಲವನ್ನೂ ಮಾಡ್ತಿರ್ತೇವೆ. ಹೀಗೆ ನಾನಾ ಥರದ ಧರ್ಮಗಳಂತೂ ನಾವು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು, ನಿತ್ಯವೂ ಮಾಡಬೇಕಾದ ಪೂಜೆ ಮೊದಲಾದದ್ದು, ನೈಮಿತ್ತಿಕ ಕರ್ಮ ಅಂದರೆ ಶ್ರಾದ್ದ ಮೊದಲಾದದ್ದು, ಇವನ್ನೆಲ್ಲ ಮಾಡ್ತಿರ್ತೇವೆ. ಅವನ್ನೆಲ್ಲ ಮಾಡುವ ಜೊತೆಗೆ ಅಷ್ಟೇ ಮಾಡಿ ಸುಮ್ಮನೆ ಆಗಬಾರ್ದು. ಒಂದಿಷ್ಟು ಭಗವಂತನ ಕುರಿತಾಗಿ ತತ್ವಜ್ಞಾನದ, ಭಾಗವತದ, ಗೀತೆಯ ಒಂದಿಷ್ಟು ಶ್ರವಣ ದಿವಸ ನಡಿಬೇಕು. ಅದನ್ನು ಮಾಡಿದಾಗ ಅವನ ಮಾಡಿದ ಕರ್ಮಕ್ಕೆ ಒಂದು ಸಾಫಲ್ಯ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಭಗವದ್ಗೀತೆ. ಏನೆಲ್ಲ ಕರ್ಮ ಮಾಡಿದ ಮೇಲೂ ಕೂಡ ಮನುಷ್ಯ ಜ್ಞಾನ ಮಾರ್ಗದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಈಗ ಈ ಎಲ್ಲ ಕರ್ಮಗಳನ್ನು ಮಾಡುವುದು ಯಾಕೆ? ಕೇವಲ ಕರ್ಮಗಳನ್ನು ಅಷ್ಟೇ ಮಾಡಿಬಿಟ್ರೆ ಆ ಕರ್ಮದಿಂದ, ನಾವು ಮಾಡುವ ಕರ್ಮಗಳನ್ನು ನೋಡಿ ಭಗವಂತನಿಗೆ ಸಮಾಧಾನ ಆಗ್ತದೆ, ತೃಪ್ತಿ ಆಗ್ತದೆ, ಸಂತೋಷ ಆಗ್ತದೆ. ಆದರೆ ಕರ್ಮಣ ಅಥವಾ ಅಧಮಃ ಪ್ರೋಕ್ತ ಪ್ರಸಾದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ನಾವು ಮಾಡುವ ಕರ್ಮಾಚರಣವನ್ನು ನೋಡಿ ಭಗವಂತ ಏನು ಹಿಗ್ತಾನಲ್ಲ, ಸಂತೋಷ ಪಡ್ತಾನಲ್ಲ, ಅದು 3ನೇ ಗ್ರೇಡಿನ ಅನುಗ್ರಹ. ಅದು ಜ್ಞಾನ ಸಂಪಾದನೆಯಾಗಿ ಪ್ರಯತ್ನ ಪಟ್ಟರೆ ಅದು 2ನೇ ಗ್ರೇಡಿನ ಅನುಗ್ರಹ. ಜ್ಞಾನ ಸಂಪಾದನೆ ಮಾಡಿಯೇ ಬಿಟ್ಟರೆ ಅದು 1st ಗ್ರೇಡಿನ ಅನುಗ್ರಹ. ಜ್ಞಾನ ಸಂಪಾದನೆಗಾಗಿ ಪ್ರಯತ್ನ ಪಡಬೇಕು. ಈ ಉಳಿದ ಕರ್ಮಗಳನ್ನು, ಧಾರ್ಮಿಕ ಆಚರಣೆಗಳು, ರಿಚುವಲ್ಸ್ ಇಂಥದನ್ನ ಸ್ವಲ್ಪ ಕಡಿಮೆ ಮಾಡಿ ಆದರೂ, ಕಡಿಮೆ ಮಾಡಿ ಅಂತಂದರೆ ಅದನ್ನು ಬಿಟ್ಟು ಬಿಡಬೇಕಾ ಅಂತ ಪ್ರಶ್ನೆ ಬರ್ತದೆ. ಬಿಡಬೇಕು ಅಂತಲ್ಲ, ಏನು ಮಾಡಲೇಬೇಕೋ ಅದನ್ನು ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಅದರಲ್ಲೇ ತೊಡಗಬಾರ್ದು. ಈ ಮಾತು ಬಹಳ ಮಹತ್ವದ್ದು. ಇವತ್ತು ನಾವು ಧಾರ್ಮಿಕ ಉತ್ಸವಗಳು, ಜಾತ್ರೆಗಳು ಅಂತ ಈ ಎಲ್ಲ ಹೆಸರಿನಲ್ಲಿ ಏನು ನಿರ್ದಿಷ್ಟವಾಗಿ ಮಾಡಲೇಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚಿನದನ್ನು ಮಾಡ್ತಿದ್ದೇವೆ. ಹೆಚ್ಚಿನ ಹಣ, ಹೆಚ್ಚಿನ ಸಮಯ, ಹೆಚ್ಚಿನ ಶಕ್ತಿ ಎಲ್ಲ ಹೆಚ್ಚಿನ ಉತ್ಸವಗಳಿಗಾಗಿ ಉಪಯೋಗ ಮಾಡ್ತೇವೆ, ಹೌದಾ? ಆದರೆ ಅದೇ ಶ್ರಮ, ಅದೇ ಸಮಯವನ್ನು ಒಂದಿಷ್ಟು ಅಧ್ಯಾತ್ಮದ ಶ್ರವಣ ಆಗಬೇಕು ಅಂತ ಯಾರು ಮಾಡೋದು? ನೀವು ಶ್ರವಣ ಮಾಡಿಸೋದು ಹೋಗಲಿ, ಭಗವಂತನ ಮತ್ತಾರೋ ದೇವತೆಗಳ ಗಣಪತಿಯ ಉತ್ಸವ ನಡೆದ್ರೆ ಅಲ್ಲಿಯೂ ಕೂಡ ಗಣಪತಿ ಕಿವಿಗಾದರೂ ಒಂದು ಒಳ್ಳೆಯ ಶಾಸ್ತ್ರೀಯ ಸಂಗೀತ, ಒಂದಿಷ್ಟು ಏನೋ ಧಾರ್ಮಿಕ ವಿಚಾರ ಬೀಳುವಂಗೆ ನಾವು ಮಾಡೋದಿಲ್ಲ. ಅವನ ಕಿವಿಗೂ ಕರ್ಕಶವಾದ ಶಬ್ದಗಳೇ ಬೀಳುವಂತೆ ಮಾಡಿಬಿಡ್ತೇವೆ. ಈ ಕರ್ಕಶವಾದ ಶಬ್ದ ಅವನ ಕಿವಿಗೆ ಬಿದ್ದು ಅವನಿಗೇನು ತ್ರಾಸಾಗೋದಿಲ್ಲ. ಗಣಪತಿ ಬಹಳ ದೊಡ್ಡ ದೇವತೆ. ಗಣಪತಿಯೇ ನಮಗೆ ಶಾಸ್ತ್ರಾಭ್ಯಾಸ ಮಾಡಿಸ್ಬೇಕಾದವ. ಜೀವಾನಾಂ ಶ್ರುತಿ ಚಾರದಂ, ಶಾಸ್ತ್ರಗಳು ನಮಗೆ ಆಕಾಶದ ಮೂಲಕ ಬರುವುದೇ ಗಣಪತಿ ಅನುಗ್ರಹದಿಂದ. ನಮ್ಮದು ಪ್ರವೃತ್ತಿ ಹೀಗಿರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಸ್ವಧರ್ಮವನ್ನು ಬಿಡಿರಿ ಅಂದರೆ ಏನು ಮಿನಿಮಮ್ ಮಾಡಬೇಕೋ ಅದನ್ನು ಮಾಡಿಯೇ ಮಾಡಬೇಕು. ಯಾವುದನ್ನು ಬಿಟ್ಟರೆ ಪಾಪ ಬರ್ತದೋ ಅದನ್ನು ಮಾಡಿಯೇ ಮಾಡಿರಿ. ಆದರೆ ಅದಕ್ಕಿಂತ ಹೆಚ್ಚಿನ ಅನಗತ್ಯವಾದ ಸಂಭ್ರಮ, ಶೋ
ಇದು ಸ್ವಲ್ಪ ಕಡಿಮೆ ಮಾಡಿರಿ, ಶಾಸ್ತ್ರದ ಕಡೆ ಗಮನ ಹರಿಸಿರಿ, ಶ್ರವಣ ಮಾಡಿರಿ, ಮನನ ಮಾಡಿರಿ. ಅದರಿಂದಲೇ ಮನುಷ್ಯನಿಗೆ ಶಾಂತಿ ಸಿಗುವುದು, ಅವನ ಕಾಮಕ್ರೋಧಾದಿಗಳು ಕಡಿಮೆ ಆಗುವುದು ಇದರಿಂದಲೇ. ಭಗವಂತನ ಆರಾಧನೆಯನ್ನು ಮಾಡುವುದು ಅಂದರೆ ಈ ಥರ ಮಾಡೋದು. ಶಾಸ್ತ್ರ ಶ್ರವಣದ ಮೂಲಕ ಅವನನ್ನು ಆರಾಧನೆ ಮಾಡೋದು. ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಬಹಳ ದೊಡ್ಡದು ಅಂತ ಅದನ್ನು ಮಾಡೋದು. ಅದು ಮುಂದಿನ ಜನ್ಮದಲ್ಲಿ ಮುಂದುವರಿತದೆ. ಆದರೆ ಶ್ರವಣ ಮಾಡುವುದು, ಜ್ಞಾನ ಕಾರ್ಯ, ಅಧ್ಯಾತ್ಮದ ವಿಚಾರ, ಅದರ ಕಡೆ ಗಮನ ಬಿಟ್ಟು ಈ ಲೌಕಿಕ ಸಂಭ್ರಮ, ಧಾರ್ಮಿಕ ಸಂಭ್ರಮ, ಉತ್ಸಾಹದ ಕಡೆ ಗಮನ ಕೊಟ್ಟುಬಿಟ್ರೆ ಅದು ನಮ್ಮನ್ನು ಮೇಲೆತ್ತೋದಿಲ್ಲ. ಮನುಷ್ಯ ಮುಕ್ತಿ ಕಡೆಗೆ ಹೋಗೋದಿಲ್ಲ. ಅದರಿಂದ ಹೀಗೆ ಮಾಡ್ತಾನೆ, ಮತ್ತೆ ಸಾಯ್ತಾನೆ, ಮತ್ತೆ ಹುಡ್ತಾನೆ, ಮತ್ತೆ ಅದನ್ನೇ ಮಾಡ್ತಾನೆ. ಇದರಲ್ಲೇ ಅವನ ಜೀವನ ಮುಂದುವರೆದು ಬಿಡ್ತದೆ. ಇವತ್ತು ಎಲ್ಲ ಧರ್ಮ, ಪಂಥ, ಜಾತಿ ಎಲ್ಲ ಕಡೆಯೂ ನಡೀತಿರುವುದು ಇದೇ ಸಂಭ್ರಮೋತ್ಸಾಹನೆ, ಇದೇ ಶೋನೆ. ಒಳಗಿನ ತತ್ವಗಳ ಶ್ರವಣ, ಧರ್ಮ ಗ್ರಂಥಗಳ ತತ್ವದ ಶ್ರವಣ ಅದು ಯಾರೂ ಮಾಡ್ತಿಲ್ಲ. ತಸ್ಯೈವ ಹೇತೋ ಪ್ರಯತೇತ ಕೋವಿದ ನ ಲಭ್ಯತೆ ಯದ್ ಭ್ರಮತಾಮುಪರ್ಯಧ ತಲ್ಲಭ್ಯತೆ ದುಃಖವದ್ ಅನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಮ್ಮಸ. ಏನೋ ಒಂದು ಲೌಕಿಕ ಉದ್ದೇಶ ಇಟ್ಕೊಂಡು ಅಥವಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಏನೋ ಒಂದು ಕರ್ಮ ಮಾಡಿದೆವು, ಇಲ್ಲಿ ಹುಟ್ಟಿದೆವು, ಸತ್ತೆವು, 70 ವರ್ಷ 80 ವರ್ಷದ ಬಳಿಕ ಅಲ್ಲಿ ಹೋದೆವು, ಈ ಪುಣ್ಯದ ಫಲವಾಗಿ ಒಂದಿಷ್ಟು ಸುಖ ಅನುಭವಿಸಿದ್ವಿ, ಪಾಪದ ಫಲವಾಗಿ ನರಕಕ್ಕೆ ಹೋದೆವು, ಮತ್ತೆ ಬಂದ್ವಿ, ಮತ್ತೆ ಅದೇ. ಹೀಗೆ ಆದರೆ ಹುಟ್ಟು ಸಾವು ಇದರ ಚಕ್ರದಲ್ಲಿ ನಾವು ಮುಂದುವರಿತಾ ಇರ್ತೀವಿ. ಮೋಕ್ಷದ ಸುಖ ಹೇಗೆ ನಮಗೆ ಸಿಗೋದು? ಅದು ಸಿಗಬೇಕಾದ್ದು ಭಗವಂತನ ಆರಾಧನೆಯಿಂದ ಮಾತ್ರ. ಅದರ ಪ್ರಯತ್ನ ಭಗವಂತನ ತತ್ವಜ್ಞಾನಕ್ಕಾಗಿ, ಆ ಭಗವಂತನ ಪದದ ಪ್ರಾಪ್ತಿಗಾಗಿ ಸಾಧಕ ಪ್ರಯತ್ನ ಪಡಬೇಕು. ವಿಷಯ ಸುಖಕ್ಕಾಗಿ ಪ್ರಯತ್ನ ಪಡಬೇಕಾಗೇ ಇಲ್ಲ. ಯಾಕೆಂದರೆ ಸುಖಕ್ಕಾಗಿ ಪ್ರಯತ್ನ ಪಡುವುದು, ಸುಖಕ್ಕಾಗಿ ಒಂದು ವಿಶೇಷ ನೈಪುಣ್ಯ ಗಳಿಸುವುದೇನಿದೆ ಅದು ಇಲ್ಲದೆ ಹೋದ್ರೂ ನಿಮ್ಗೆ ಸುಖ ಸಿಗ್ತದೆ. ಈ ಮಾತು ಬಹಳ ಮಹತ್ವದ್ದು. ದುಃಖದಂತೆ ಸುಖನೂ ಸಿಗ್ತದೆ ನಿಮಗೆ. ದುಃಖ ಬೇಡ ಅಂದರೂ ಬರ್ತಿದ್ದಿಲ್ಲ ನಮ್ಮೆಲ್ಲರ ಜೀವಮಾನದಲ್ಲಿ. ಹಾಗೆ ಸುಖನೂ ಕೂಡ ನಾವು ನಿರೀಕ್ಷೆ ಪಡೆದೇ ಹೋದ್ರೂ ಸುಖ ಸಿಗ್ತದೆ. ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು ನಾವೆಲ್ಲ. ನಮಗೆಲ್ಲರಿಗೂ ಜೀವಮಾನದಲ್ಲಿ ಅನೇಕ ಥರ ದುಃಖಗಳಾಗಿವೆ, ಯಾವುದ್ಯಾವುದೋ ನಿಮಿತ್ತದಿಂದ. ಹಾಗೆ ಒಂದಿಷ್ಟು ಸುಖನೂ ಆಗಿದೆ. ಆ ಸುಖಕ್ಕಾಗಿ ಒಂದಿಷ್ಟು ಪ್ರಯತ್ನವೂ ಪಟ್ಟಿದ್ದೀವಿ. ವಾಸ್ತವಿಕವಾಗಿ ನಮಗೆ ದೇವರು ಒಂದಿಷ್ಟು ಹೆಚ್ಚೇ ಸುಖ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ನಮ್ಮ ಜೀವಮಾನವನ್ನೇ ನಾವು ನೋಡಿದರೆ ಭಗವಂತ ಏನೋ ಕರುಣೆಯಿಂದ ಒಂದಿಷ್ಟು ಹೆಚ್ಚಿಗಿನ ಸುಖನೇ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ದುಃಖನೂ ಕೊಟ್ಟಿದ್ದಾನೆ, ಅದಿಲ್ಲ ಅಂತಲ್ಲ. ಸುಖ ಹೇಗೆ ಬಂತು? ನಾವು ಕೇಳದೇ ಇದ್ರೂ ಬಂತಲ್ಲ. ದುಃಖ ಹೇಗೆ ಬರ್ತದೋ ಹಾಗೆ ಸುಖನೂ ಬರ್ತದೆ, ಸುಖ ಹೇಗೆ ಬರ್ತದೋ ಹಾಗೆ ದುಃಖನೂ ಬರ್ತದೆ. ಆ ಸುಖಕ್ಕೋಸ್ಕರ ಪ್ರಯತ್ನ ಯಾಕೆ ಪಡ್ತೀರಿ? ಸುಖ ಎಲ್ಲ ತಾನಾಗೆ ಸಿಗ್ತದೆ. ಪ್ರಾರಬ್ಧ ಕರ್ಮದಿಂದ ದುಃಖ ಹೇಗಾಗ್ತದೋ ಹಾಗೆ ಸುಖನೂ ತಾನಾಗೇ ಬರ್ತದೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಇದು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ ಅಂತ ಹೇಳುವುದರ ಉದ್ದೇಶ ಏನಂದರೆ, ಇವತ್ತು ನಮ್ಮ ಎಲ್ಲ ಪ್ರಯತ್ನ ಮಹಾಭಾರತ ಹೇಳುವಂತೆ ಸುಖವನ್ನು ಪಡೆಯುವುದಕ್ಕಾಗಿ, ಸುಖ ಸಾಧನವಾದ ವಸ್ತುಗಳನ್ನು ಪಡೆಯುವುದಕ್ಕಾಗಿ ನಮ್ಮ ಪ್ರಯತ್ನ, ನಮ್ಮ ಡಿಗ್ರಿಗಳು, ನಮ್ಮ ಜ್ಞಾನ ಎಲ್ಲ ಇದೆ. ಧರ್ಮೇ ಮತಿರ್ಭವತೋ ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನಚ ಸ್ಥಿರತ್ವಂ. ಮಹಾಭಾರತದ ಆದಿಪರ್ವದ ಮಾತು. ಪರಲೋಕಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ, ಒಬ್ರು ಹಿಂದೆ ಒಬ್ರು ಮುಂದೆ, ಇಷ್ಟೇ. ನಾವು ಬಂಧು ಯಾರು ಅಂದ್ರೆ ಧರ್ಮವೇ ಒಂದು ಬಂಧು, ಅದು ಬಿಟ್ಟು ಬೇರೆ ಯಾವ ಧರ್ಮವೂ ಬಂಧುವೂ ಇಲ್ಲ. ಆ ಧರ್ಮದ ಕಡೆಗೆ ನಮ್ಮ ಗುರಿ ಇಲ್ಲೇ. ಈಗ ಅದು ಬಿಟ್ಟು, ಧರ್ಮದ ಕಡೆ ಗುರಿ ಬಿಟ್ಟು, ಅರ್ಥಾಹ ಸ್ತ್ರೀಯಶ್ಚ, ಹೆಣ್ಣು ಗಂಡನ್ನು ಅರಸ್ತದೆ, ಗಂಡು ಹೆಣ್ಣನ್ನು ಅರಸ್ತದೆ, ಇಬ್ಬರು ಸೇರಿ ದುಡ್ಡನ್ನು ಅರಸ್ತಾರೆ. ಈ ಮಾಡುವ ಪ್ರಯತ್ನ ಏನಿದೆಯಲ್ಲ, ಇದನ್ನ ನಾವು ಹೇಗೆ ಮಾಡ್ತಿದ್ದೀವಿ ಅಂದ್ರೆ ನಿಪುಣೈ ಸೇವ್ಯಮಾನಾಹ ಅಂತ. ನಮಗೆ ಶಾಲಾ ಕಾಲೇಜುಗಳಲ್ಲಿ ಹೇಗೆ ಸುಖ ಪಡಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ ಅನ್ನೋ ಅಂತ ಕಾಣಿಸ್ತದೆ. ಜಗತ್ತಿನಲ್ಲಿ ಹೇಗೆ ಸುಖ ಪಡಬೇಕು ಅಂದರೆ, ಸುಖಕ್ಕೆ ಕಾರಣವಾದ ವಸ್ತುಗಳನ್ನು, ಇವೆಲ್ಲ ವಸ್ತುಗಳನ್ನು ಇವನ್ನೆಲ್ಲ ಹೇಗೆ ತಯಾರು ಮಾಡಬೇಕು, ಯಾವ ಜೀವಶಾಸ್ತ್ರದ ಮೂಲಕ, ಯಾವ ರಸಾಯನ ಶಾಸ್ತ್ರದ ಮೂಲಕ, ಯಾವ ಭೌತಶಾಸ್ತ್ರದ ಮೂಲಕ, ವೈದ್ಯಶಾಸ್ತ್ರದ ಮೂಲಕ, ಹೇಗೆ ನಮಗೆ ಸುಖಕ್ಕೆ ಕಾರಣವಾದ ವಸ್ತುಗಳನ್ನು ಸೃಷ್ಟಿ ಮಾಡಬೇಕು, ಸುಖಕ್ಕೆ ಕಾರಣವಾದ ಸೇವೆಗಳನ್ನು, ಸರ್ವೀಸ್ಗಳನ್ನು ಸೃಷ್ಟಿ ಮಾಡಬೇಕು, ಅದನ್ನು ಜನರಿಗೆ ಮುಟ್ಟಿಸ್ಬೇಕು, ಹೇಗೆ ವ್ಯಾಪಾರ ಹೇಗೆ ಮಾಡಬೇಕು, ವ್ಯಾಪಾರ ಹೇಗೆ ಮಾಡಬೇಕು ಅನ್ನೋದು ಈ ಡಿಗ್ರಿ.
ಹಿಂದೊಂದು ಕಾಲಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಡಿಗ್ರಿ ಏನು ಇರ್ತಿದ್ದಿಲ್ಲ. ಈಗ ಪ್ರತಿಯೊಂದು ಕೆಲಸವನ್ನು ಕೂಡ ಅನ್ಯಾಯ ಮಾಡಲಿಕ್ಕೂ ನ್ಯಾಯ ಮಾಡಲಿಕ್ಕೂ ಪ್ರತಿಯೊಂದಕ್ಕೂ ಈಗ ಡಿಗ್ರಿನೇ ಬೇಕು. ಅತ್ಯಂತ ಹೇಯವಾದ ಕೆಲಸಗಳಿಗೂ ಕೂಡ ಕೆಲವು ಡಿಗ್ರಿಗಳಿವೆ. ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಪ್ರತಿಯೊಂದು ನಿಪುಣೈರಪಿ ಸೇವೆ ಮಾನಃ. ಇವ್ರು ಯಾರೋ ಕಳಿಸಿಕೊಟ್ಟಂತೆ ಶಾಲಾ ಕಾಲೇಜುಗಳಿಗೆ ಹೋಗಿ ಡಿಗ್ರಿ ಪಡೆದುಕೊಂಡು ಹೇಗೆ ಸುಖ ಪಡಬೇಕು ಅಂತ ಕಟಿಬದ್ಧರಾಗಿ ನಿಂತರೂ ಕೂಡ ಈ ಯಾವ ಜಡ ವಸ್ತು ಯಾವ ಚೇತನ ವಸ್ತುವು ನಮಗೆ ಬೇಕಾದಂತೆ ನಡ್ಕೋತಾ ಇಲ್ಲ. ಈ ಜಡ ವಸ್ತುಗಳೇ ನಾವು ಹೇಳ್ದಂಗೆ ಕೇಳೋದಿಲ್ಲ, ಅನೇಕ ಬಾರಿ ಕೈ ಕೊಟ್ಟು ಬಿಡ್ತವೆ. ಇನ್ನು ಚೇತನ ಯಾಕೆ ನಮಗೆ ಬೇಕಾದಂತೆ ವರ್ತನೆ ಮಾಡ್ತದೆ? ಯಾವ ಹೆಣ್ಣು ನಾವು ಬೇಕಾದಂತೆ ಯಾಕೆ ಅವಳು ಯಾಕೆ ಕೇಳ್ತಾಳೆ? ಯಾವ ಗಂಡು ನಾವು ಹೇಳಿದಂತೆ ಗಂಡು ಯಾಕೆ ಕೇಳ್ತಾನೆ? ಅವ್ರವ್ರದ್ದು ಮನೋಭಾವ ಇರ್ತದೆ. ಏನೂ ಮನೋಭಾವ ಅನ್ನೋದೇ ಇರೋದಿಲ್ಲ ಈ ಜಡ ವಸ್ತು. ಅದೇ ನಮ್ಮ ಮಾತು ಕೇಳೋದಿಲ್ಲ. ಮನೋಭಾವ, ಹಿನ್ನೆಲೆ, ಋಣ, ಕರ್ಮ, ಪ್ರಾರಬ್ಧ ಇದೆಲ್ಲ ಇರುವ ಹೆಣ್ಣು ಗಂಡುಗಳು ಪರಸ್ಪರ ಮಾತನ್ನು ಯಾಕೆ ಕೇಳ್ತಾರೆ? ಅವ್ರು ನಂಬುವುದು ಹೇಗೆ? ಅವ್ರು ನಂಬಿ ಸ್ಥಿರವಾಗಿ ಆಯ್ತು, ಇನ್ಮೇಲೆ ಇಲ್ಲಿ ತನಕ ಸ್ವಲ್ಪ ಕಷ್ಟ ಆಯ್ತು, ಇನ್ಮೇಲೆ ಇವ್ರನ್ನ ನಂಬಿ ನಾನು ಸ್ಥಿರವಾಗಿರ್ತೇನೆ ಅಂತ ಯಾರನ್ನಾದ್ರೂ ನಂಬಿ ಬದುಕುವಂಗಿದೆಯೇನು? ಏನಿಲ್ಲ. ಆದ್ದರಿಂದ ಸುಖಕ್ಕಾಗಿ ಮತ್ತು ಸುಖ ಸಾಧನವಾದ ವಸ್ತುಗಳಿಗಾಗಿ ವಿಶೇಷ ನೈಪುಣ್ಯ ಪಡೆದು ಅದಕ್ಕಾಗಿ ಪ್ರಯತ್ನ ಪಡುವುದೇನಿದೆ ಅದೆಲ್ಲ ವ್ಯರ್ಥ. ಅದನ್ನ ಮಾಡುವುದರಿಂದ ಏನು ಲಾಭ ಇಲ್ಲ. ದುಃಖ ಬರುವಂತೆ ಸುಖವೂ ಬರ್ತಿರ್ತದೆ, ಸುಖ ಬರುವಂತೆ ದುಃಖವೂ ಬರ್ತಿರ್ತದೆ. ನವೈ ಜನೋ ಜಾತೋ ಕಥಂಚನಾವ್ರಜೇತ್ ಮುಕುಂದ ಸೇವಿ ಅನ್ಯವದ್ ಅಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗೃಪಗೂಹನಂ ಪುನಃ ವಿಹಾತುಮಿಚ್ಛೇನ್ ನ ರಸಗ್ರಹೀ ಜನಃ. ಇನ್ಯಾರಾದರೂ ಸಂಸಾರದಲ್ಲಿ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಸಾಯ್ತಿರ್ತಾರೆ. ಆದರೆ ಭಗವಂತನ ಆರಾಧನೆ ಒಂದು ಬಾರಿ ಮಾಡಿದರೆ ಅವನು ಯಾವತ್ತೂ ಕೂಡ ಸಂಸಾರದಲ್ಲಿ ಮತ್ತೆ ಹುಟ್ಟುವುದು ಸಾಯುವುದು ಇದು ಅವನಿಗೆ ಆಗೋದೇ ಇಲ್ಲ. ಭಗವಂತನ ಪಾದಕಮಲ ಒಂದು ಬಾರಿ ಸಿಕ್ಕರೆ ಅದರಿಂದ ಏನು ಆ ಪಾದಕಮಲವನ್ನು ಅಪ್ಪಿಕೊಂಡ್ರೆ ಏನು ಸುಖ ಸಿಗ್ತದೆ, ಒಪ್ಪಿಕೊಂಡ್ರೆ ಏನು ಸುಖ ಸಿಗ್ತದೆ, ಆ ಸುಖವನ್ನು ಅವನು ಬಿಟ್ಟುಕೊಳ್ಳಿಕ್ಕೆ ಮನಸ್ಸು ಮಾಡೋದಿಲ್ಲ. ಈ ಭಗವಂತ ಅವನು ಈ ಜಗತ್ತಿಗಿಂತ ವಿಲಕ್ಷಣ. ಅವನು ಸೃಷ್ಟಿ, ಪಾಲನೆ, ನಾಶ ಇದನ್ನೆಲ್ಲ ಮಾಡ್ತಾನೆ. ನಾವೇನು ಮಾಡ್ತೇವೆ? ನಮ್ಮ ಒಂದೊಂದು ಮಕ್ಕಳನ್ನು ಸೃಷ್ಟಿಸುವುದರಲ್ಲೇ, ಮೊಮ್ಮಕ್ಕಳನ್ನು ಸೃಷ್ಟಿಸುವುದರಲ್ಲೇ, ಅವುಗಳ ಪಾಲನೆ ಮಾಡುವುದರಲ್ಲೇ ನಮ್ಮದೆಲ್ಲ ಮುಗಿದು ಹೋಗಿರ್ತದೆ. ಇಡೀ ಜಗತ್ತನ್ನು ಸಂಹರಿಸ್ತಾನೆ ಭಗವಂತ. ಯಾರ್ಯಾರೊಬ್ಬರು 10-20 ಕೊಲೆ ಮಾಡಿದವರು ಮಹಾ ದುಷ್ಟರು, ಜೈಲಿಗೆ ಹೋದವರು ಸಿಗಬಹುದು. ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಸಂಹರಿಸ್ತಾನೆ ಭಗವಂತ. ನಾವೇನು ಪಾಲನೆ ಮಾಡ್ತೀವಿ, ಏನು ಸೃಷ್ಟಿ ಮಾಡ್ತೀವಿ, ಏನು ನಾಶ ಮಾಡ್ತೀವಿ? ಭಗವಂತ ಹೀಗೆ ಜಗತ್ತಿಗಿಂತ ವಿಲಕ್ಷಣ. ಆದರೂ ಕೂಡ ಈ ಜಗತ್ತನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಜಗತ್ತು ಭಗವಂತನ ಅಧೀನ. ಅವನು ಬಿಟ್ಟರೆ ಇದಕ್ಕೇನು ಅಸ್ತಿತ್ವ ಇದೆ? ಏನೂ ಇಲ್ಲ. ಹಾಗೆ ಹೇಳ್ತಾರೆ. ತದ್ಧಿ ಸ್ವಯಂ ವೇದ ಭವಾಂಸ್ತಥಾಪಿ ಪ್ರಾದೇಶ ಮಾತ್ರ ಭವತಃ ಪ್ರದರ್ಶಿತಂ. ನಾರದರು ಮಾತಾಡ್ತಾ ಇದ್ದಾರೆ. ಆ ನಾರದರು ಮಾತಾಡ್ತಿರೋದನ್ನ ನೋಡಿ ವೇದವ್ಯಾಸರಿಗೆ, ಏನು ಈ ನಾರದ ಭಾರಿ ಮಾತಾಡ್ತಿದ್ದಾನೆ, ನನಗೆ ಗೊತ್ತಿಲ್ಲದೆ ಇರುವುದು ಏನಿದೆ? ಜಗತ್ತಿನ ಮೂಲ ಕವಿ ನಾನು, ನನಗೆ ಗೊತ್ತಿಲ್ಲದೆ ಇರುವುದು ಈ ನಾರದ ನನಗೇನು ಹೇಳಬೇಕಾಗಿದೆ ಅಂತ ವೇದವ್ಯಾಸರು ಹಾಗೇನು ಅನ್ಕೊಳ್ಳೋರಲ್ಲ. ಅವ್ರು ಅನ್ಕೊಂಡ್ಬಿಡ್ತಾರೇನೋ ಅಂತ ಇವ್ರು ಅನ್ಕೊಂಡಿದ್ದಾರೆ ನಾರದರು. ಅದರಿಂದ ಸ್ವಾಮಿ ವೇದವ್ಯಾಸರೇ, ನಿಮಗೆ ನಾನು ಏನು ಹೇಳಬೇಕಾಗಿದೆ ಎಲ್ಲವೂ ಗೊತ್ತಿದ್ದೇ ಇದೆ. ಪ್ರಾದೇಶ ಮಾತ್ರ ಭವತಃ ಪ್ರದರ್ಶಿತಂ. ಒಂದು ಅಂಗೈ ನಿಮ್ಮದು ಆಕಾಶ, ಸಮಸ್ತ ಆಕಾಶ ನಿಮ್ಮದು, ನಮ್ಮದು ಒಂದು ಅಂಗೈ. ನಮ್ಮ ಅಂಗೈ ನಿನ್ನ ಎದುರು ತೋರಿಸಿದ್ದೇನೆ ಅಷ್ಟೇ. ನಂಗೆ ಇಷ್ಟು ಗೊತ್ತಿದೆ ಅಂತ ನೋಡಿ ನಿಮ್ಮ ಎದುರು ತೋರಿಸ್ಕೊಂಡಿದ್ದೇನೆ. ಆದ್ದರಿಂದ ನೀವು ಅದನ್ನು ಬಿಡಬೇಡ್ರಿ. ನೀವು ಲೋಕ ಕಲ್ಯಾಣಕ್ಕಾಗಿ ಹರಿಯ ಅಂಶದಿಂದ, ಭಗವಂತನ ಅಂಶದಿಂದ ಹುಟ್ಟಿದವರು, ನಿಮಗದು ಗೊತ್ತಿದೆ. ಆದ್ದರಿಂದ ಭಗವಂತನ ವೈಭವವನ್ನು, ಮಹಿಮೆಯನ್ನು ಬೇರೆ ಯಾರು ವರ್ಣನೆ ಮಾಡಬೇಕು? ಅವನ ಮಹಿಮೆಯನ್ನು ಅವನೇ ವರ್ಣನೆ ಮಾಡಬೇಕಷ್ಟೆ. ಆದ್ದರಿಂದ ನೀವೇ ಅದನ್ನು ಮಾಡಬೇಕು. ಅವಿಪ್ಲುತೋರ್ಥ ಕವಿಭಿರ್ನಿರೂಪಿತೋ ಇದುತ್ತಮ ಶ್ಲೋಕ ಗುಣಾನುವರ್ಣನಂ ಇದಂ ಹಿ ಪುಂಸಃ ತಪಸಃ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬದ್ಧ ದತ್ತಯೋಃ. ನಾವು ಏನೇನೋ ತಪಸ್ಸು ಮಾಡ್ತೀವಿ, ಏನೇನೋ ಜಪ ಮಾಡ್ತೀವಿ, ಧಾರ್ಮಿಕ ಉತ್ಸವಗಳನ್ನು ಮಾಡ್ತೀವಿ. ಅದರದ್ದೆಲ್ಲದ್ರದ್ದು ಫಲ ಏನು? ಭಗವಂತನಲ್ಲಿ ಮನಸ್ಸು ನಿಲ್ಲಬೇಕು. ಮನಸ್ಸು ನಿಂತು ಒಂದಿಷ್ಟು ಭಗವಂತನ ಗುಣಗಾನ ಮಾಡಬೇಕು. ಹಾಗೆ ಮನಸ್ಸು ಸ್ಥಿರ ಆಗುವುದೇ ಇದೆಲ್ಲದರ ಫಲ. ಅದು ಈ ಜಗತ್ತಿಗೆ ಆಗಬೇಕಾಗಿದೆ. ಜಗತ್ತಿನ ಜನ ನಿಮ್ಮ ಭಾಗವತ, ನಿಮ್ಮ ಮಹಾಭಾರತವನ್ನು ಓದಿ ಒಂದು ಕಡೆ ಸ್ಥಿರವಾದ ಮನಸ್ಸಿನಿಂದ ಭಗವಂತನಲ್ಲಿ ಅವರು ಸಂಕೀರ್ತನದಲ್ಲಿ ಕಾಲ ಕಳಿಬೇಕಾಗಿದೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿರಿ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ
2ನೇ ಶ್ಲೋಕ, 1ನೇ ಸ್ಕಂದದ 5ನೇ ಅಧ್ಯಾಯದ 22ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.